ಗುರುಭ್ಯೋ ನಮಃ. ವಿಘ್ನೇಶ್ವರ ವಾಗ್ದೇವಿ ಪರಮಾತ್ಮನ ಪಾದಕ್ಕೆ ನಮಸ್ಕಾರವನ್ನ ಮಾಡ್ತಾ, ಗುರು ಹಿರಿಯರನ್ನ ಆರಾಧ್ಯ ದೈವರನ್ನ ಮನಸ್ಸಲ್ಲಿ ಸ್ಮರಣೆಯನ್ನ ಮಾಡ್ತಾ ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡೋಣ. ನಿನ್ನೆಯ ತರಗತಿಯ ತನಕ ನಾವು ಕರ್ಣ ಹಾಗೂ ಕೃಷ್ಣನ ಭೇಟಿ, ಈಗ ನಾವು ಬಹುಮುಖ್ಯವಾದಂತಹ ಒಂದು ತಾಯಿ ಮಗನ ಸಂಬಂಧ. ಯಾವುದೇ ಹೆಣ್ಣಾದ್ರೂ ಕೂಡ ಸಮಯ ಸಂದರ್ಭಕ್ಕೆ ಬಿದ್ದು ಕೆಲವೊಂದ್ಸಲ ತಪ್ಪು ಮಾಡುವಂತ ಪರಿಸ್ಥಿತಿ ಬಂದ್ಬಿಡುತ್ತೆ. ಉದ್ದೇಶ ಪೂರ್ವಕವಾಗಿ ಮಾಡಬೇಕು ಅನ್ನೋದು ಅವಳಲ್ಲಿ ಇರಲ್ಲ, ಅಥವಾ ಅವಳು ಚಾರಿತ್ರ್ಯಶೀಲರಾಗಿ ಬದುಕಬೇಕು ಅನ್ನೋ ಪಣವನ್ನ ತೊಟ್ಟಿರಲ್ಲ. ಆಕೆಗೆ ನಾನ್ ಮಾಡ್ತಾ ಇರ್ತಕ್ಕಂಥದ್ದು ತಪ್ಪು ಅಂತ ಅರಿವಿದ್ರೂ ಕೂಡ ಕಣ್ಣನ್ನ ಮುಚ್ಚಿ ಅಥವಾ ಅದನ್ನ ಒಪ್ಪಿ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬಿಡತ್ತೆ. ಯಾರನ್ನ ದೂಷಿಸ್ಬೇಕಾಗ, ಯಾರ ಹೆಸರನ್ನ ಹೇಳಿ ಅವಳನ್ನ ದೂಷಿಸ್ಬೇಕು? ಕುಂತಿ ಅದಕ್ಕೆ ಬಹಳ ಉದಾಹರಣೆಯಾಗಿ ನಮ್ಗೆ ಕೆಲವೊಂದಷ್ಟು ಉತ್ತರವನ್ನ ಕೊಡ್ತಾಳೆ. ಹೆಣ್ಣು ಗಂಡಿನ ರೀತಿ ಹುಟ್ಟಿನಿಂದ ಸಾಯೋ ತನಕ ಒಂದೇ ಕಡೆ ಸ್ಥಿರವಾಗಿ ನಿಲ್ಲಕ್ಕಾಗಲ್ಲ. ಅತಿ ಹೆಚ್ಚು ಧೋರಣೆಯನ್ನ, ಕಷ್ಟಗಳನ್ನ, ಪರಿಸ್ಥಿತಿನ ನಿಭಾಯಿಸೋದು ಅಂದ್ರೆ ಹೆಣ್ಣು. ಆದ್ರೂ ಕೂಡ ಅವಳನ್ನ ದೂಷಿಸೋದೇ ಜಾಸ್ತಿ, ಹೊಗಳದ್ ಕಡಿಮೆ. ಅದು ಈಗಿಂದ ಅಲ್ಲ, ಆಗಿಂದವೂ ಕೂಡ. ಆದ್ರೂ ಹೆಣ್ಣಿಗಿರ್ತಕ್ಕಂತ ಗೌರವ ಎಂದೆಂದೂ ಬದಲಾಗಲ್ಲ. ತನ್ನ ಆತ್ಮ ಚರಿತ್ರೆಯನ್ನ ಕುಂತಿ ಹೇಳ್ಕೊಂತ ಇದ್ದಾಳೆ ಕೃಷ್ಣನ ಹತ್ರ. ನಿಮ್ಗೆಲ್ಲ ಕಷ್ಟ ಬರುತ್ತೆ, ಯಾರತ್ರ ಹೇಳ್ಕೊಂತೀರಾ? ಅಣ್ಣ, ಅಕ್ಕ, ತಮ್ಮ ಎಲ್ಲರೂ ಕೂಡ, ಎಷ್ಟೇ ಹತ್ತಿರದವರಾದ್ರೂ ಕೂಡ ಕೆಲವೊಂದಷ್ಟು ಘಟನೆಯನ್ನ ಒಬ್ಬರೇ ಕೂತ್ಕೊಂಡು ನಿಮಗೆ ಇಷ್ಟವಾದಂತಹ ಆರಾಧ್ಯ ದೇವರತ್ರ ನೀವು ವಿನಮ್ರಿಸ್ಕೊಳ್ತಾ ಇರ್ತೀರ. ಕೆಲವೊಂದ್ಸಲ ನಿಮ್ಮ ಕಣ್ಣೀರನ್ನ ಯಾರ ಮುಂದೆ ಕೂಡ ತೋರ್ಸಕ್ ಇಷ್ಟಪಡಲ್ಲ ನೀವು. ನಿಮ್ಮ ಮನಸ್ಸಿನೊಳಗಡೆ ಇರ್ತಕ್ಕಂಥ ಭಾವನೆಯನ್ನ ಯಾರ ಮುಂದೆ ಕೂಡ ವ್ಯಕ್ತಪಡಿಸಲ್ಲ ನೀವು. ಒಬ್ರೇ ಇರ್ಬೇಕಾದ್ರೆ ನಿಮ್ಮಷ್ಟಕ್ ನೀವು ಮಾತಾಡ್ಕೊಂತಿರಲ್ಲ, ಅಥವಾ ನೀವು ನಿಮ್ಮ ಮನಸ್ಸಲ್ಲಿ ಮೂಡುತ್ತಲ್ಲ ಪ್ರಶ್ನೆಯ ಭಾವನೆ ಎಲ್ಲ, ಅದನ್ನ ದೇವ್ರ ಹತ್ರ ನಿವೇದಿಸ್ಕೊಳ್ತಿರಲ್ಲ. ಅದೊಂದು ಸುಂದರವಾದ ಕ್ಷಣ, ಅದು ಅಮೂಲ್ಯವಾದ ಕ್ಷಣ ಅದು. ಹಾಗೆ ಕುಂತಿ ಕೂಡ ಅವಾಗ ಕೃಷ್ಣನ ಹತ್ರ, ಕೃಷ್ಣ ಇಲ್ಲ ಅಂದ್ರು ಕೃಷ್ಣ ನನ್ನ ಮಾತು ಕೇಳಿಸ್ಕೊಂತ ಇದ್ದಾನೆ, ಯಾಕಂದ್ರೆ ಅವನು ಪರಮಾತ್ಮ ಪ್ರತಿಯೊಂದು ಸ್ಥಳದಲ್ಲೂ ಇರ್ತಾನೆ ಅನ್ನೋ ಉದ್ದೇಶದಿಂದ ತನ್ನ ಬಗ್ಗೆ ಹೇಳ್ಕೊಂತ ಇರ್ತಾಳೆ. ನೀವು ಮುಖ್ಯವಾಗಿ ಕುಂತಿಯ ಮೂಲಸ್ಥಾನದಿಂದ ತಿಳ್ಕೋಬೇಕು. ಯಾರವಳು, ಎಲ್ಲಿ ಹುಟ್ಟಿದ್ಲು, ಯಾಕೆ ಹೀಗಾದ್ಲು? ಯಾರ್ದಾದ್ರೂ ಒಬ್ರ ಬಗ್ಗೆ ಹೇಳ್ಬೇಕಾದ್ರೆ ಅವ್ರ ಬಗ್ಗೆ ಉಪಯೋಗ ಆಗಬೇಕು. ಆ ವ್ಯಕ್ತಿಗಳ ಬಗ್ಗೆ ನಾವು ಮಾತಾಡ್ಬೇಕಾದ್ರೆ ಭವಿಷ್ಯ ವರ್ತಮಾನಕ್ಕೆ ಉಪಯೋಗ ಆಗಬೇಕು. ಅದನ್ನ ನಾವು ಚರಿತ್ರೆ ಅಂತ ಕರಿತೀವಿ. ಕುಂತಿ ಹೇಳ್ತಾಳೆ, ಪರಮಾತ್ಮ, ನಾನು ನನ್ನ ಬಗ್ಗೆ ಹೇಳ್ಕೊಂತ ಇದ್ದೀನಿ. ನಾನು ಯಾವುದೋ ದೊಡ್ಡ ಮಹಿಳಾ ಮಣಿ ಅಂತಲ್ಲ. ನನ್ನ ನೋವನ್ನ, ನನ್ನ ಕಥೆಯನ್ನ ಹೇಳ್ಬೇಕು ಅನ್ನೋ ಹುಚ್ಚು ನನಗಿಲ್ಲ ಕೃಷ್ಣ. ಅದು ನಿನಗ್ ಹೇಳ್ಕೊಂತ ಇದ್ದೀನಿ ಅಂದ್ರೆ ನಿನಗೆ ನನ್ನ ಬಗ್ಗೆ ಗೊತ್ತಿಲ್ವಾ? ನೀನ್ ಅಂತರ್ಯಾಮಿ ನೀನು. ಆದ್ರೆ ನನ್ನ ಹೃದಯದ ಭಾರ ಹಗುರ ಆಗಬೇಕು. ಈ ಹೃದಯದ ಭಾರವನ್ನ ಹೊತ್ತು ವಯಸ್ಸಾದ ಮೇಲೆ ಜೀವನ ನಡೆಸೋದು ಬಹಳ ಕಷ್ಟ. ಹಾಗಾಗಿ ನನ್ನ ಒತ್ತಡಗಳನ್ನ, ನನ್ನ ನೋವುಗಳನ್ನ ಗಾಳಿಗೆರ್ಸ್ತಾ ಇದ್ದೇನೆ. ನಾನೇನ್ ಹೇಳ್ತೀನೋ ಇನ್ನು ಮುಂದೆ ಅದೆಲ್ಲ ಕುಸುಮಗಳಾಗಿ ನಿನಗೆ ಅರ್ಚನೆ ಆಗ್ಲಿ ನಿನ್ನ ಪಾದಕ್ಕೆ.
ನಾನ್ ಹೇಳ್ತಾ ಇರೋ ಮಾತು ಭಾವನೆಗಳೆಲ್ಲ ಒಂದೇ ಹೂವಾಗದು ಬೇಡ, ಬಗೆ ಬಗೆ ಹೂವಾಗ್ಲಿ. ನಾನು ಸುಖ ಪಟ್ಟೇ ಇಲ್ಲ, ನನ್ ಜೀವನದಲ್ಲಿ ಬರೀ ದುಃಖನೇ ನೋಡಿದೀನಿ ಅಂತ ನಾನು ಹೇಳಲ್ಲ ಪರಮಾತ್ಮ. ಯಾಕಂದ್ರೆ ಅದು ಒಂದು ರೋಗ, ಅದ್ ನನ್ ಗೊತ್ತು. ತುಂಬಾ ಜನ ಇರ್ತಾರೆ, ನಾನು ಹುಟ್ಟದಾಗಿಂದ ಸಾಯೋ ತನಕ ನಾನು ಸುಖನೇ ಕಂಡಿಲ್ಲ ಅಂತ ಹೇಳ್ತಾರೆ. ಅದೊಂದು ದೊಡ್ಡ ರೋಗ ಅದು, ಆ ಮಾತು. ಹೋಗ್ಲಿ, ನೀನ್ ಪಾದ ಕರುವಾಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಗಾಳಿಗೆ ಹೆಚ್ಚಿಬಿಡ್ತೀನಿ ನಾನು ನನ್ನ ಭಾವನೆಗಳನ್ನ. ಆ ಗಾಳಿಯಲ್ಲಿ ತೇಲಿ ಬಂದು ನಿನ್ ಪಾದ ಸೇರ್ಲಿ. ನಾನು ಹೃದಯದ ಭಾರ ಕಡಿಮೆ ಮಾಡ್ಕೋಬೇಕಷ್ಟೆ. ಎಲ್ಲಿಂದ ಆರಂಭಿಸ್ಲಿ ಕೃಷ್ಣ? ನಿನ್ನ ಕೃಪೆಯಿಂದ ಈ ಮುದಿ ವಯಸ್ಸಿನಲ್ಲೂ ಕೂಡ, ಅರಳು ಮರಳು ಬಂದಿದ್ರು ಕೂಡ ನನ್ಗೆ ವಿಚಾರಗಳೆಲ್ಲ ನೆನಪಿದೆ. ಈಗ ನಾನ್ ಹೇಳ್ತಾ ಇರ್ತಕ್ಕಂಥದ್ದು ಕುಂತಿ ಯಾವಾಗ ಹೇಳಿದ್ಲು ಗೊತ್ತಾ? ವಾನಪ್ರಸ್ಥಕ್ಕೆ ಹೋಗ್ಬೇಕಾದ್ರೆ, ವಾನಪ್ರಸ್ಥ ಮುಂದೆ ಬರುತ್ತೆ, ಅದು ಪಾಂಡವರ ವಾನಪ್ರಸ್ಥ. ಆದ್ರೆ ಕುಂತಿ ತನ್ನ ಸಾವಿನ ಮನೆಗೆ ಹೋಗ್ಬೇಕಾದ್ರೆ ಪ್ರತಿಯೊಂದನ್ನು ಅವಲೋಕಿಸಿಕೊಂಡು ಹೋಗ್ತಾಳೆ. ನಾನು ಹೃದಯದ ಭಾರವನ್ನ ಕಡಿಮೆ ಮಾಡ್ಕೊಂಡ್ಲಿಲ್ಲ ಅಂದ್ರೆ ಹಿಮಾಲಯದ ಕಾಡುಗಳ ಎತ್ತರಗಳನ್ನ ಏರಕ್ಕಾಗುತ್ತ ನನ್ನ ಕೈಲಿ? ನಾನು ಓದು ಬರಹ ಬಲ್ಲವಳಲ್ಲಪ್ಪ, ನನ್ನ ಅವಿದ್ಯಾವಂತೆ. ನಾನು ಏನೇ ಕಲ್ತಿದ್ರು ಕೂಡ ಜೀವನದ ಅನುಭವದಿಂದ. ನಿರ್ಭಾಗ್ಯ ಕುಂತಿ. ನನ್ನ ವಂಶದ ಹಿರಿಯರಾದಂತಹ ದ್ವೈಪಾಯನ ವ್ಯಾಸರು ನನ್ನ ಮಕ್ಕಳ ಕತೆ ಬರೀತಾರಂತೆ. ಆ ಕಥೆಯಲ್ಲಿ ನಾನು ಇದೀನಂತೆ. ಆದ್ರೆ ಆ ವ್ಯಾಸರಿಗೂ ಕೂಡ ನನ್ನ ಪೂರ್ವಾಪರದ ಬದುಕಿನ, ನನ್ನ ಮನಸ್ಸು ಒಳಗಡೆ ಕುದೀತಾ ಇರ್ತಕ್ಕಂಥ ನೋವನ್ನ ಬರೆಯೋ ಶಕ್ತಿ ಇಲ್ಲ ಅವ್ರಿಗೆ. ನನ್ನ ಹೃದಯದೊಳಗಿಂದ ನಾನ್ ಕಂಡದ್ದನ್ನ ಪ್ರಾಯಶಃ ಅವರು ವರ್ಣಿಸ್ತಾರೆ ಹೊರತು ಅದನ್ನ ಹೇಳ್ಕೊಳಕ್ ಆಗಲ್ಲ. ನನ್ ಕವಿಯಾಗೋ, ಕತೆಗಾರಳಾಗೋ, ಕಲಾವಿದೆಯಾಗೋ ನಾನ್ ಹೇಳ್ತಾ ಇಲ್ಲ ಕಣಪ್ಪ. ನಿನ್ನ ಅತ್ತೆಯಾಗಿ ನಿನ್ನ ಮುಂದೆ ಹೇಳ್ತಾ ಇದ್ದೀನಿ. ನನ್ನ ಮಾತೆಲ್ಲ ಬೇಸರ ಪಡೋದ್ ಬೇಡಪ್ಪ ನೀನು. ಈ ಅನುಭವದ ಕುಸುಮ ಯಾರ ಕೈಗೆ ಸಿಗುತ್ತೋ ಅವ್ರಿಗೆ ತಿಳಿಲಿ. ಒಂದು ಹೆಣ್ಣು ಯಾವೆಲ್ಲ ಹಂತವನ್ನ ದಾಟಬೇಕಾಗತ್ತೆ. ಅವರು ಕೂಡ ತಮ್ಮ ಮಕ್ಕಳ ಬಗ್ಗೆ ಅರ್ಥ ಮಾಡ್ಕೊಳ್ಳಿ, ತಾಯ್ತನದ ಬಗ್ಗೆ ಅರ್ಥ ಮಾಡ್ಕೊಳ್ಳಿ. ನನ್ನ ಮಗ ಯುಧಿಷ್ಠಿರ ಜೂಜಾಡಿ ಶಕುನಿಯ ವಂಚನೆಯಿಂದ ರಾಜ್ಯ ಕೋಶ ಎಲ್ಲ ಸೋತು 12 ವರ್ಷ ವನವಾಸವನ್ನ ಮಾಡಿ 1 ವರ್ಷ ಅಜ್ಞಾತವಾಸವನ್ನ ಮುಗಿಸಿ ಬಂದು ರಾಜ್ಯವನ್ನ ಕೇಳಿದಾಗ, ನಿನ್ನ ಸಂಧಾನಕ್ಕಾಗಿ ಹಸ್ತಿನಾವತಿಗೆ ಕಳಿಸಿದಾಗ ನಿನ್ ಗೊತ್ತಿತ್ತು ಆ ಸಂಧಾನ ಮುರಿಯುತ್ತೆ ಅಂತ. ವಿದುರನ್ಗೂ ಕೂಡ ಗೊತ್ತಿತ್ತು, ಯಾಕಂದ್ರೆ ನಾನು ವಾಸ ಇದ್ದಿದ್ದು ವಿದುರನ ಮನೆಯಲ್ಲೇ. ಆಗ ನೀನು ಈ ಬಡ ಅತ್ತೆಯನ್ನ ನೋಡಕ್ ಬಂದೆ. ನನ್ನ ದುಃಖದ ಕಟ್ಟೆ ಒಡೆದೋಯ್ತು. ನನ್ನ ಮಕ್ಕಳನ್ನ ಎಷ್ಟೊಂದು ರೀತಿಯಲ್ಲಿ ಎಂತೆಂತ ಆಪತ್ತುಗಳೆಲ್ಲ ಬಂದಾಗ ರಕ್ಷಿಸಿದೆ ಗೋವಿಂದ. ಮುಂದೆ ಅದನ್ನೆಲ್ಲ ಹೇಳ್ತೀನಿ ನಾನು. ಆದ್ರೆ ಒಂದು ತೀರ ಬಾಲ್ಯದ ನೋವಿನ ಘಟನೆ ಇದೆ, ಅದನ್ನು ಮೊದಲಾಗಿ ಹೇಳ್ತೀನಿ ನಾನು. ನಾನು ಜನಿಸಿದ್ದು ಯದುವಂಶದ ಶೂರಸೇನ ಕ್ಷತ್ರಿಯನ ಮನೆಯಲ್ಲಿ. ಅದು ಚೊಚ್ಚಲ ಮಗುವಾಗಿ, ಹಿರಿಯ ಮಗಳಾಗಿ, ನನ್ನ ತಮ್ಮನಾಗಿ. ಅಲ್ಲೇ ಆಮೇಲೆ ಅದೇ ನಿನ್ನ ತಂದೆ ವಸುದೇವ ಹುಟ್ಟಿದ್ದು. ಹಾಗಾಗಿ ನಾನು ನಿನಗೆ ಸೋದರತ್ತೆ ಆಗ್ತೀನಿ. ಕೃಷ್ಣನ ತಂದೆ ವಸುದೇವ, ಕುಂತಿ ಒಡ ಹುಟ್ಟಿದವರು. ಹಾಗಾಗಿ ಕುಂತಿ ಕೃಷ್ಣನಿಗೆ ಸೋದರತ್ತೆ ಆಗ್ತಾಳೆ. ತಂದೆ ನನಗಿಟ್ಟ ಹೆಸರು ಈಗಿನದು, ಆದರೆ ಲೋಕ ನನ್ನನ್ನ ಕರೆಯೋದು ಪೃಥಾ ಅಂತ. ನಾನ್ ಹುಟ್ಟಿದ ಮೇಲೆ ಮತ್ತೆ 4 ಜನ ಹೆಣ್ಮಕ್ಳು ಹುಟ್ಟಿದ್ರು.
ಶ್ರುತದೇವ, ಶ್ರುತಕೀರ್ತಿ, ಶ್ರುತಶ್ರವ, ರಾಜಾಧಿದೇವಿ ಅಂತ. ಆಮೇಲೆ 9 ಗಂಡು ಮಕ್ಕಳು ಹುಟ್ಟಿದ್ರು. ಅದಿರ್ಲಿ, ನನಗಾಗ ನೋವಿನ ಘಟನೆ ನಡೆದಾಗ ಪ್ರಾಯಶಃ 4-5 ವರ್ಷ ವಯಸ್ಸಷ್ಟೇ ನನಗೆ. ಸಣ್ಣ ಲಂಗ ಹಾಕೊಂಡು ದಾವಣಿ ಸುತ್ತಕೊಂಡಿದ್ದೆ. ಉದ್ದವಾದ ಜಡೆ ಇತ್ತು ನನಗೆ. ಹೂ ಮುಡಿಸಿದ್ರು ತಲೆ ತುಂಬಾ. ಕೈಯಲ್ಲಿ ಆಟ ಆಡಕ್ಕೆ ಚೆಂಡಿತ್ತು. ಆಟ ಆಡ್ತಾ ಇದ್ದೆ ನಾನು. ಆಟ ಆಡೋ ವಯಸ್ಸು. ನನ್ನ ತಾಯಿಯಾದಂತಹ ಮಾರಿಷೆ ತುಂಬಾ ಮುದ್ದಿಸ್ತಿದ್ಲು ನನ್ನನ್ನ. ಅದೇ ನಿನ್ನ ಅಜ್ಜಿ ಮಾರಿಷೆ. ತಂದೆ ಶೂರ. ಅವನ್ನ ಆರ್ಯಕ ಅಂತ ಕೂಡ ಕರಿತಿದ್ರು. ತುಂಬಾ ಪ್ರೀತಿ ಮಾಡ್ತಿದ್ದ ನನ್ನ ಮೊದಲನೇ ಮಗಳು ಅಂತ. ನನಗೆ 4 ವರ್ಷಕ್ಕೆ ಎಷ್ಟು ಬುದ್ಧಿ ಇರಬೇಕು, ಲೋಕಾನುಭವ ಎಷ್ಟಿರ್ಬೇಕು ನನಗೆ. ತಾಯಿ ತಂದೆ ಮಡಿಲಲ್ಲಿ ಮುದ್ದಾಗಿದ್ದಂತಹ ನಾನು ವಿಧಿಯಾಟಕ್ಕೆ ಬಲಿಯಾಗೋ ಸಮಯ ಅಲ್ಲಿಂದನೇ ಪ್ರಾರಂಭ ಆಗೋಯ್ತು. ನನ್ನ ತಂದೆಯ ಸ್ನೇಹಿತನಾದಂತಹ ಕುಂತಿ ಭೋಜ, ಅವನಿಗೆ ನನ್ನನ್ನ ಕಳಿಸ್ಬಿಟ್ರು, ಮಾರ್ಬಿಟ್ರು, ದಾನ ಕೊಟ್ರು. ಅವನ ಜೊತೆ ನನ್ನನ್ನ ಹೋಗು ಅಂತ ಹೇಳ್ಬಿಟ್ರು. ಅವನೇ ನನ್ನ ಸಾಕು ತಂದೆ ಆದ. ಒಂದು ದಿನ ಬಂದ, ಏನು ಅಂತ ಗೊತ್ತಿಲ್ಲ, ಅರಮನೆಯ ಪುರೋಹಿತರು ಬಂದ್ರು. ಏನೇನೋ ಹೋಮ ಹವನ ನಡೆಸಿದ್ರು. ನನ್ನನ್ನ ತಂದೆ ತೊಡೆ ಮೇಲೆ ಕೂರಿಸಿದ್ರು. ಪುರೋಹಿತರು ಹೇಳ್ಕೊಟ್ಟ ಮಾತುಗಳನ್ನು ಹೇಳ್ತಾ ಇದ್ರು. ಹತ್ರು. ನನ್ಗೆ ಯಾಕ ಅಳ್ತಾ ಇದ್ದಾರೆ ನನ್ನ ತಂದೆ ಅಂತ ಅರ್ಥ ಆಗ್ಲಿಲ್ಲ. ತಾಯಿ ಪದೇ ಪದೇ ಮುದ್ದು ಮಾಡ್ತಾ ನನ್ನ ಬಾಚಿ ತಬ್ಕೊಂತಾ ಇದ್ಲು. ಹೆದರಬೇಡ ಮಗು, ಇವರು ಒಳ್ಳೆಯವರೇ ಅಂತ ನನ್ನ ತಂದೆಯ ಸ್ನೇಹಿತರತ್ತ ಬೆಟ್ಟು ತೋರಿಸಿ ಧೈರ್ಯ ಹೇಳ್ತಾ ಇದ್ರು. ಆದ್ರೆ ನನಗೆ ಭಯ ಆಗ್ತಾ ಇತ್ತು. ಕೃಷ್ಣ, ಆ ನೋವನ್ನ ಹೇಗಪ್ಪ ವರ್ಣಿಸ್ಲಿ? ತಂದೆಯ ಸ್ನೇಹಿತರಿಗೆ ನನ್ನ ದತ್ತಕ ಕೊಟ್ಟು ಕಳಿಸ್ಬಿಟ್ರು. ವೀಳಿಯ ದೆಲೆ ಮೇಲೆ ಅಡಿಕೆಯನ್ನ ಕೂಡಿಸ್ತೀವಿ ದಕ್ಷಿಣೆಗೆ ಸಮವಾಗಿ. ಆ ರೀತಿ ಜಡವಸ್ತುವಂತೆ ನಾನ್ ಜೀವಂತ ಇದ್ರೂ ಕೂಡ ಬೇರೆಯವ್ರಿಗೆ ಮಾರ್ಪಟ್ಟೆ. ನಿನಗಿಷ್ಟನ, ನೀನು ಹೋಗ್ತೀಯ ಅಂತ ಒಂದೇ ಒಂದು ಮಾತನ್ನೂ ಸಹ ಕೇಳಲಿಲ್ಲ. ತಾಯಿಯೂ ಕೂಡ ಕೇಳಲಿಲ್ಲ. ಆಗ ಉಂಟಾದಂತಹ ಅನಾಥ ಪ್ರಜ್ಞೆ ಇವತ್ತಿಗೂ ಕೂಡ ನನ್ಗೆ ಕಾಡ್ತಾ ಇದೆ. ಕೇಶವ, ವಿಧಿ ನನ್ನನ್ನ ಅನಾಥ ಪ್ರಜ್ಞೆಯಿಂದ ಮುಕ್ತವನ್ನ ಮಾಡ್ಲೇ ಇಲ್ಲ. ಮತ್ತಷ್ಟು ಏರಿಸ್ಕೊಂಡು ಹೋಗೇ ಬಿಡ್ತು. ನಾನು ಹೋದ ಮನೆಯಲ್ಲೂ ಕೂಡ ಯಾರೂ ನನ್ನನ್ನ ಅತೀವವಾಗಿ ಪ್ರೀತಿ ಮಾಡೋರು ಸಿಗ್ಲೇ ಇಲ್ಲ. ವಾಸುದೇವ, ಭೀಷ್ಮನೋ, ಕೃಪನೋ, ದ್ರೋಣನೋ ಯಾರೂ ಅಲ್ಲಿ ನನ್ನನ್ನ, ಅವರ ಮನೆಯವರು ಪ್ರೀತಿಯಿಂದ ಕಾಣ್ಲಿಲ್ಲ. ನನ್ನ ತಂದೆನಲ್ವಾ ನಿಂದಿಸ್ಬೇಕು? ಹೋಗ್ಲಿ, ನನ್ನ ಕಷ್ಟಗಳಿಗೆಲ್ಲ ದುರ್ಯೋಧನನ್ನ ಹೊಣೆ ಆಗಿಸ್ಲ. ಯಾಕೆ ನಾನು ಅವನನ್ನ ಹೊಣೆ ಮಾಡ್ಲಿ? ಒಂದು ದೃಷ್ಟಿಯಲ್ಲಿ ನೀನು ಆಪತ್ಸಕ, ನನ್ನನ್ನು ಕಾಪಾಡ್ದವನು. ಆದ್ರೆ ಒಂದು ಮಾತು ನನ್ಗೆ ಅರ್ಥ ಆಗಿದೆ ಕೃಷ್ಣ, ನನಗಿಂತ ಹೆಚ್ಚಿನ ದುರ್ದೈವಿ ಕಣೋ ನೀನು. ನಾನು 4-5 ವರ್ಷಗಳಷ್ಟಾದ್ರೂ ಕೂಡ ತಂದೆ ತಾಯಿ ಜೊತೆ ಇದೆ, ಅವರ ಪ್ರೀತಿಯನ್ನು ಅನುಭವಿಸಿದೆ. ಆದ್ರೆ ನೀನು ಹುಟ್ಟಿದ ರಾತ್ರಿನೇ ದತ್ತಕಕ್ಕೆ ಹೊರಟೋದೆ ನೀನು. ಇಲ್ಲ, ನೀನೇ ಸುದೈವಿ ಅಂತ ಅನ್ಕೋಬೇಕಾ? ತಾಯಿ ಯಾರು, ತಂದೆ ಯಾರು ಅಂತ ಅರ್ಥ ಆಗೋ ಮೊದಲೇ ಕಣ್ಣಿಗೆ ಕಂಡವ್ರನ್ನ ತಂದೆ ತಾಯಿ ಅಂತ ಅನ್ನೋದು ಕೂಡ ಒಂದು ಸೌಭಾಗ್ಯ ಅಲ್ವಾ? ಸುಖಪಟ್ಟೆ ಅವರಿಂದ ನೀನು. ಈ ಕರ್ಮ ನನ್ನ ಬೆನ್ನು ಬಿಟ್ಟು ಹೋಗ್ಲೇ ಇಲ್ಲ, ಅಂಟ್ಕೊಂಡೇ ಬಿಡ್ತು ನನಗೆ. ಭಕ್ತವತ್ಸಲ, ಈ ಕಥೆ ಎಲ್ಲ ಮುಗಿದ ಮೇಲೆ ಇನ್ನೊಂದು ಕತೆ ಹೇಳ್ಕೋಬೇಕು ಅನಿಸ್ತಿದೆ. ಆದ್ರೆ ಯಾಕೋ ನಂಗೆ ಸಂಕೋಚ ಆಗ್ತಿದೆ. ಪರಮಾತ್ಮ, ನಾಚಿಕೆ ಆಗ್ತಾ ಇದೆ. ನನ್ನ ತಂದೆ ತಾಯಿ ಪ್ರೀತಿ ನನಗೆ ಹೇಗ್ ಸಿಗ್ಲಿಲ್ವೋ ಹಾಗೆ ನನ್ನ ಚೊಚ್ಚಲ ಮಗ ಕರ್ಣನಿಗೆ ನನ್ನ ಪ್ರೀತಿ ಸಿಗಲೇ ಇಲ್ಲ.
ಕೃಷ್ಣ, ಇದು ಕರ್ಮದ ಮಾಯೇನ? ಮಾತಾ ಪಿತೃಗಳಿಂದ ಸಂಕಟಪಟ್ಟ ನಾನು ಈಗಲೂ ಕರ್ಣನಿಗೆ ಪ್ರೀತಿ ವಂಚನೆ ಮಾಡಿದ ಅಪರಾಧಕ್ಕಾಗಿ ಸಂಕಟ ಪಡ್ತಾ ಇದ್ದೀನಿ. ಆ ಕರ್ಣನ ಪ್ರೀತಿ ನನಗೆ ಹೇಗ್ ಸಿಗಬೇಕು? ಆಸೆ ಪಟ್ಟರು ಅದು ಸಾಧ್ಯನಾ? ಲೋಕಕ್ಕೆ ಈ ನನ್ನ ಸಂಕಟವನ್ನ ಹೇಳೋರು ಯಾರು? ಆಮೇಲೆ ಮದುವೆ ಆಯ್ತು. ಕಟ್ಕೊಂಡಂತಹ ಗಂಡನಲ್ಲೂ ಸುಖ ಪಡ್ಲಿಲ್ಲ ನಾನು. ಅವನಿಗೂ ಸುಖ ಕೊಡದಂತಹ ನನ್ನ ಜನ್ಮ ಯಾಕೆ ಬೇಕಾಗಿತ್ತು? ಆಮೇಲೆ ಬಂದಂತಹ ವೈದವ್ಯ, ಅರಣ್ಯದ ತಪಸ್ಸಿನ ಫಲ, ಮಕ್ಕಳಿಗೆ ಬಂದಂತಹ ಕೇಡು, ಅಲ್ಲೆಲ್ಲ ನಾನು ಪಟ್ಟ ಘೋರ ಯಾತನೆ, ಪ್ರೀತಿ ಕೊಡಬೇಕಾಗಿದ್ದ ತಂದೆ ತಾಯಿಯರು ಕೈಬಿಟ್ಟು ನನ್ನ ಮಕ್ಕಳು ಕಷ್ಟದಲ್ಲೇ ಬೆಳೆದು ಬಿಟ್ರು. ಈಗಲೂ ಸಂಕಟ ಪಡ್ತಾ ಇದ್ದೀನಿ. ಇದೆಲ್ಲ ಯಾಕೆ ಹೇಳ್ಕೊಂತ ಇದ್ದೀನಿ ಕೃಷ್ಣ? ಯಾಕಂದ್ರೆ ನೀನು ಅನಾಥ ಪ್ರೇಮಿ. ಯಾರು ನಿರ್ಗತಿಕ ಸ್ತ್ರೀಯರಿರ್ತಾರೋ, ಯಾವ ಹೆಣ್ಮಕ್ಳಿಗೆ ಯಾರೂ ಇರಲ್ವೋ ಅವ್ರಿಗೆ ನೀನು ಹೃದಯದ ರಕ್ಷಕನಾಗಿರ್ತೀಯ. ಸ್ವಯಂವರಗಳಲ್ಲಿ ಹೆಣ್ಣು ಮಕ್ಕಳಿಗೆ ಗೌರವ ಕೊಡದೆ ಹರಾಜಾಗ್ತಾ ಯಾರು ಬೇಕೋ ಅವರು ತಗೊಳ್ತಕ್ಕಂತ ಸಮಯದಲ್ಲಿ ನೀನು ಹೋಗಿ ಅವ್ರನ್ನೆಲ್ಲ ಬಿಡಿಸಿ ಅವ್ರಿಗೆ ನ್ಯಾಯ ಕೊಡಿಸ್ತಂತವ್ ನೀನು. ನನಗೂ ಕೂಡ ನ್ಯಾಯ ಕೊಡಿಸ್ಬೋದಿತ್ತಲ್ವಾ ಹಾಗಾದ್ರೆ? ಅಯ್ಯೋ, ಹಾಗಿನ್ನು ನೀನು ಹುಟ್ಟೇ ಇರ್ಲಿಲ್ವಲ್ಲ, ಇನ್ನೆಲ್ಲಿಂದ ನ್ಯಾಯ ಕೊಡಿಸ್ತೀಯ? ನನ್ನ ಸೊಸೆ ದ್ರೌಪದಿಗೆ ಮಾನ ಕಾಯ್ದಾಗ ನೀನ್ ಎಲ್ಲೋ ಇದ್ದು ರಕ್ಷಿಸ್ದೆ. ಹೋಗ್ಲಿ ಬಿಡು, ನಾನೇನೋ ಹೋಗೋ ಜೀವ. ನಾನಾಡೋ ಮಾತು, ನನ್ನ ಉಸಿರು ನಿನಗೆ ತಟ್ಟಬಾರ್ದು. ನನ್ನ ಪಾಡು ನನಗೇ ವಾಸಿ. ಯಾಕಂದ್ರೆ ಸಾಯ್ಬೇಕಾದ್ರೆ ವೃದ್ಧಾಪದ ಘೋರತೆಗೆ ಯಾರು ಕೂಡ ಸಹಾಯ ಮಾಡಕ್ ಆಗಲ್ಲ. ವಯಸ್ಸಾದ ಮೇಲೆ ಯಾರು ಸಹಾಯ ಮಾಡ್ತಾರೆ? ಸಾವು ಅನ್ನೋದು ಯಾವತ್ತೂ ಕೂಡ ನಿಶ್ಚಿತ. ಆದ್ರೆ ಸಾಯೋ ಮುಂಚೆ ವೃದ್ಧಾಪ್ಯದಲ್ಲಿ ಮಾನಸಿಕವಾಗಿ ನೆಮ್ಮದಿಯಿಂದ ಇರೋದೇ ದೊಡ್ಡ ಸಾಧನೆ. ಗಾಂಧಾರಿ ಬಹಳ ವಾಸಿ. ಕಣ್ಣಿಗೆ ಬಟ್ಟೆಯನ್ನ ಕಟ್ಟಿಕೊಂಡು ಲೋಕದ ಚಿಂತೆ ಇಲ್ಲದೆ ಗಂಡನನ್ನ ಅನುಸರಿಸಿದ್ಲು. ಆ ತೃಪ್ತಿಯಾದ್ರೂ ಅವಳಿಗಿದೆ. ಆದ್ರೆ ನನಗೆ ಏನೂ ಇಲ್ಲ. ಮನಸ್ಸಿನ ಒತ್ತಡ ತಡೆದುಕೊಳ್ಳಕ್ ಆಗದೆ ಇರ್ಬೇಕಾದ್ರೆಲ್ಲ ಈ ಮಾತನ್ನ ಹೇಳ್ಕೊಂತ ಇರ್ತೀವಿ. ನಾನು ಏನ್ ಮಾಡ್ಬೇಕು ಅನ್ನೋದು ಅರಿವಿಲ್ದಾಗೆಲ್ಲ ನಾನು ಹೇಳ್ಕೊಂತ ಇರ್ತೀನಿ. ಯಾರ್ಯಾರೋ ಏನೇನೋ ಹೇಳಿದ್ರು ಕೂಡ ಅದನ್ನ ದಡ್ಡಿ ತರ ನಂಬದವಳು ನಾನು. ಹಸ್ತಿನಾವತಿ, ಇಂದ್ರಪ್ರಸ್ಥಗಳು, ರಾಜಕಾರಣ, ಸಾಮಾಜಿಕ ಸಮಸ್ಯೆ, ಇದೆಲ್ಲ ನನ್ನಂತ ದಡ್ಡಿಗೆ ಎಲ್ಲಿಂದ ಅರ್ಥ ಆಗಬೇಕು? ನಾನು ಯಾವಾಗೂ ಅನ್ಕೊಂತ ಇದ್ದಿದ್ ಒಂದೇ, ವಿಧಿಯ ಕೈವಾಡ ಅಂತ. ನನ್ನ ತಂದೆ ಶೂರ ನನ್ನನ್ನ ಬುದ್ಧಿ ಬರೋದಕ್ಕೂ ಮೊದಲೇ ಕುಂತಿ ಭೋಜನಿಗೆ ದತ್ತಕ ಕೊಟ್ಟ ಅಂತ ಹೇಳ್ದೆ. ನನ್ನ ಮೂಗಿನ ನೇರಕ್ ನಾನು ಮಾತಾಡ್ತಿದ್ದೀನಿ ಅಂತ ಅನ್ಕೋಬೇಡ ಕೃಷ್ಣ. ಕುಂತಿ ದೃಷ್ಟಿ ಅಂತನೂ ಒಂದ್ ಇರ್ಬೇಕಲ್ವಾ? ನಾನು ಕೂಡ ಒಂದು ಹೆಣ್ಣಲ್ವಾ? ನನಗೂ ಕೂಡ ಒಂದು ಮನಸ್ಸಿದೆ ಅಲ್ವಾ? ಆ ಹೆಣ್ಣಿನ ಮನಸ್ಥಿತಿಯಲ್ಲಿ ನಾನು ಹೇಳ್ಕೊಂತ ಇದ್ದೀನಿ. ಇಲ್ಲಿ ಯಾರು ಅವಿವೇಕಿಗಳು ಅಥವಾ ಕೆಟ್ಟವರು ಅಂತ ನಾನು ಹೇಳ್ತಾ ಇಲ್ಲ. ನಿಸ್ಸಹಾಯಕಳು ಅಂತ ಮಾತ್ರ ಹೇಳ್ಕೊಂತ ಇದ್ದೀನಿ. ಕುಂತಿ ಸತ್ ಮೇಲೂ ಅವಳ ತಪ್ಪನ್ನ ಲೋಕ ಮಾಡೋದು ಬೇಡ. ಅರ್ಥ ಮಾಡ್ಕೊಳ್ಳಿ, ನಾನಂತೂ ಮೋಸ ಹೋದೆ, ತಪ್ಪನ್ನ ಮಾಡಿದೆ. ನಾನು ಮಾಡಿದಂತಹ ತಪ್ಪನ್ನ ಮುಂದೆ ಯಾವ ಹೆಣ್ಮಕ್ಳು ಕೂಡ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಈ ಮಾತನ್ನ ಹೇಳ್ತಾ ಇದ್ದೇನೆ.
ಅಥವಾ ಯಾವುದೋ ಒಂದು ಹೆಣ್ಣು ಮಾಡಿದ ತಪ್ಪನ್ನ ಅವಳ ತಲೆ ಮೇಲೆ ಹೊರಿಸೋದನ್ನ ತಪ್ಪುತ್ತೆ ಇದೆಲ್ಲ ಕೇಳಾದ್ಮೇಲೆ. ಯಾಕಂದ್ರೆ ಅದ್ ಎಷ್ಟೇ ಯುಗಗಳು ಬಂದ್ರೂ ಕೂಡ ಹೆಣ್ಣನ್ನ ಪೀಡಿಸ್ತಕ್ಕಂತ ವಿಚಾರ ಇವೆಲ್ಲ. ಯಾರನ್ನೂ ಬಿಟ್ಟಿಲ್ಲ ಇದು. ರಾಣಿ ಆದ್ರೂ ಕೂಡ ಅಷ್ಟೇ, ಸಾಮಾನ್ಯಳಾದ್ರೂ ಅಷ್ಟೇನೆ. ಕುಂತಿ ಭೋಜನನ ತಂದೆ ಅಂತ ಕರೆಯೋ ಪರಿಸ್ಥಿತಿ ಬಂತು ನನಗೆ. ಅವನು ಸಾಕು ತಂದೆ ಆದ್ರೂ ಕೂಡ ನನಗೆ ಕೊರತೆ ಬರದಂತೆ ಸಾಕ್ತಾನೆ ನನ್ನನ್ನ. ಉಣ್ಣಲು ಉಡಲು ವಿಹರಿಸಲು ಒಳ್ಳೆಯ ಸ್ನೇಹಿತರು, ಉತ್ತಮವಾದ ವಾತಾವರಣ, ಮುನಿಗಳ ಸಹವಾಸ, ಸದುಪದೇಶ, ವಯಸ್ಸಿಗೆ ತಕ್ಕ ಭೋಗ, ಎಲ್ಲದರಲ್ಲೂ ಅಚ್ಚುಕಟ್ಟಾಗಿ ನನ್ನ ನೋಡ್ಕೊಂಡ. ಒಂದೇ ಒಂದು ಅವನು ಕೊಡಕ್ಕಾಗದೇ ಇರ್ತಕ್ಕಂಥದ್ದು ಅಂದ್ರೆ ತಾಯಿ ತಂದೆಯರ ಪ್ರೀತಿ. ಅದೊಂದನ್ನ ಬಿಟ್ಟು ಎಲ್ಲವನ್ನ ಕೊಟ್ಟ ಅವನು ನನಗೆ. ತಾಯಿ ತಂದೆಯಾಗಿ ನನ್ನ ಪ್ರೀತಿ ಮಾಡ್ದ. ಗೊಂಬೆಗಳನ್ನ ನನ್ನ ಕೊಟ್ಟು ಗೊಂಬೆಗಳ ಜೊತೆ ಆಟ ಆಡಕ್ ಹೇಳ್ದ. ನಾನು ಕಲ್ಪನೆಯಲ್ಲೇ ಆಟ ಆಡ್ಕೊಂಡೆ. ಒಂದ್ ಕುಟುಂಬ ಕಟ್ಕೊಂಡೆ. ಮಕ್ಕಳು ಅಂತ ಹುಚ್ಚಾಗಿ ನಾನು ಹುಚ್ಚಾಟ ಆಡ್ದೆ. ನನ್ನ ಸಾಕು ತಂದೆ ಅದನ್ನೆಲ್ಲ ನೋಡ್ದ, ಖುಷಿ ಪಟ್ಟ. ಹುಡುಗಿ ಒಳ್ಳೆ ದಾರಿಲಿದ್ದಾಳೆ ಅಂತ ಅನ್ಕೊಂಡ. ಮುಂದೆ ಸಾಧ್ವಿ ಆಗ್ತಾನೆ ಅಂತ ಅನ್ಕೊಂಡ. ನನ್ನ ಗೊಂಬೆಗಳು ಮರಿ ಹಾಕಿ ಬೆಳೆದ್ವು. ಅವು ಮಣ್ಣಿನ ಗೊಂಬೆಗಳು ಅಂತ ನನ್ನ ಅರಿವಿಗೆ ಬರ್ಲಿಲ್ಲ. ಯಾಕಂದ್ರೆ ನಾನು ಅದನ್ನೆಲ್ಲ ಪ್ರೀತಿಯಿಂದ ನೋಡ್ಕೊಂತಾ ಇದ್ದೆ. ಬೆಳಿಗ್ಗೆ ಸಂಜೆ ಮಧ್ಯಾಹ್ನ ಬರೀ ತಾಯಿ ಮಕ್ಕಳಾಟ. ನಾನು ತಾಯಿ, ಬೊಂಬೆಗಳೆಲ್ಲ ಮಕ್ಕಳು. ಹೀಗೆ ಒಂದೆರಡು ವರ್ಷ ಕಳೀತು. ಹೊಸ ಮನೆಯಲ್ಲಿ ವಿಧಿ ಆಗ್ತಾ ಇದೆ. ದೂರ್ವಾಸ ಮುನಿಯಾಗಿ ಅರಮನೆಗೆ ಪ್ರವೇಶವನ್ನ ಮಾಡಿದ್ದಾರೆ. ತಲೆಯ ತುಂಬಾ ಕೂದಲು, ಜಡೆ ಕಟ್ಟಿದ ಕೂದಲು, ಹುಲಸಾದ ಮೀಸೆಗಡ್ಡ, ಕ್ರೂರ ದೃಷ್ಟಿ, ಮೈಗೆಲ್ಲ ಪೂಸಿದ ಎದ್ದ ಬಸ್ಪ, ಒಂದು ಕೃಷ್ಣಾಜಿನವನ್ನ ಕಂಕಳಲ್ಲಿ ಸುತ್ತಕೊಂಡು, ಕಮಂಡಲವನ್ನ ಹಿಡ್ಕೊಂಡು, ದಂಡವನ್ನ ಹಿಡ್ಕೊಂಡು 100 ಶಿಷ್ಯರೊಡನೆ ಅರಮನೆಗೆ ಬಂದ್ರು. 1000 ಇದ್ರೇನೋ ನನಗೆ ಎಣ್ಸಕ್ ಬರ್ತಿರ್ಲಿಲ್ವಲ್ಲ. ನನ್ಗೆ ಭಯ ಆಯ್ತು ಅವ್ರನ್ನ ನೋಡಿ. ಆದ್ರೆ ಅಳ್ಳಿಲ್ಲ. ಕಣ್ಮಾತ್ರ ಮುಚ್ಕೊಂಡೆ ಅವ್ರನ್ನ ಒಂದು ಸಲ ನೋಡಿ. ಮೈ ನಡುಗ್ಲಿಕ್ಕೆ ಶುರುವಾಯ್ತು. ಧೈರ್ಯ ತಂದ್ಕೊಂಡೆ. ಅವರನ್ನೇ ನೋಡ್ತಾ ನಿಂತೆ. ಮುನಿಗಳು ನನ್ನ ನೋಟವನ್ನ ನೋಡಿ ಮೆಚ್ಕೊಂಡ್ರು, ನಕ್ರು. ಯಾರು ಈ ಕನ್ಯೆ ಚೆನ್ನಾಗಿದ್ದಾಳೆ, ಈ ವಯಸ್ಸಿನಲ್ಲಿ ನನ್ನ ಕಂಡ್ರು ಕೂಡ ಭಯ ಇಲ್ಲ, ಅಸಹ್ಯ ರೂಪವನ್ನ ಸಹಿಸಿಕೊಳ್ತಕ್ಕಂಥ ಧೈರ್ಯ ಇದೆ ಇವಳಿಗೆ, ಚೆನ್ನಾಗಿ ಬಾಳ್ತಾಳೆ, ಇವಳ ಮಕ್ಕಳು ದೊರೆಗಳಾಗಿ ಧರ್ಮಿಷ್ಠರಾಗಿ ದೀರ್ಘಾಯುಷ್ಮಂತರಾಗಿ ಬಾಳ್ತಾರೆ ಅಂತ ಆಶೀರ್ವಾದವನ್ನ ಮಾಡಿದ್ರು. ಮುಂದೆ ಒಂದು ಚಾತುರ್ಮಾಸ್ಯ ಕಾಲ ಅಲ್ಲೇ ನಿಂತು ಬಿಟ್ರು. ನನ್ನ ತಂದೆಗೆ ಆಳು ಕಾಳು ಎಲ್ರೂ ಇದ್ರು. ಅವ್ರಿಗೆ ತೊಂದರೆ ಆಗದೇ ಇರೋ ತರ ಊಟ ಉಪಚಾರ ಉಡುಗೊರೆ ಎಲ್ಲ ಏರ್ಪಡಿಸಿದ್ರು. ಆಗ ಮುನಿ ನನ್ನ ತಂದೆಗೆ ಹೇಳಿದ್ರು, ನನ್ನ ಪೂಜೆ ಭಿಕ್ಷೆ ವಿಶ್ರಾಂತಿ ಸಣ್ಣ ಪುಟ್ಟ ಸೇವೆಗಳಿಗೆ ನಿನ್ನ ಆಸ್ಥಾನದ ಆಳುಗಳು ಬೇಡ, ನಿನ್ನ ಮಗಳು ಚೂಟಿಯಾಗಿದ್ದಾಳೆ, ಇವಳನ್ನೇ ನಿಯಮಿಸಿ ಅಂತ ಅಪ್ಪಣೆ ಮಾಡಿದ್ರು. ನನ್ನ ತಂದೆಗೆ ಭಯ. ಯಾಕಂದ್ರೆ ನಾನು ಎಷ್ಟಾದರೂ ಸಣ್ಣ ಹುಡುಗಿ, ಮಡಿ ಮೈಲಿಗೆ ತಿಳಿಯದ ವಯಸ್ಸದು. ಮುನಿ ಕೋಪದಲ್ಲಿ ಹೆಸರುವಾಸಿ. ತಪ್ಪಿಲ್ಲದಿದ್ದರೂ ತಪ್ಪನ್ನ ಕಂಡು ಹಿಡಿಯುವವನು. ತೃಪ್ತಿಪಡಿಸ ಕಷ್ಟ ಅವರನ್ನ. ಒಂದೆರಡು ದಿನಗಳ ಹಣೆ ಬರಹ ಇದಲ್ಲ, ಚಾತುರ್ಮಾಸ್ಯ ಪೂರ್ತ. ಆಡೋ ಹುಡುಗಿಗೆ ಕೆಲಸವನ್ನ ವಹಿಸಿದ್ರೆ ಹುಡುಗಾಟ ಆಗೋಗುತ್ತೆ. ಗೊಂಬೆಯಾಟದ ಹುಚ್ಚಿನಲ್ಲಿ ಏನನ್ನಾದ್ರೂ ಮರೆತು ಬಿಡ್ತಾಳೆ. ಇದು ಅನರ್ಥ ತರುತ್ತೆ ಅಂತ ತಂದೆಗೆ ಚಿಂತೆ ಆಯ್ತು. ಮುನಿ ಕೋಪಗೊಂಡ್ರು. ನಾನು ಮಾತನಾಡ್ತಿದ್ರು ಸುಮ್ಮನೆ ನಿಂತಿದ್ದೀಯಾ, ಸುಟ್ಟು ಬಿಡ್ತೇನೆ ಅಂದ್ರು. ಇದರಲ್ಲಿ ದೇವ ಕಾರ್ಯ ಇದೆ, ನಿನ್ಗೆ ಅರ್ಥ ಆಗಲ್ಲ, ನಾನು ಹೇಳಿದಷ್ಟು ಮಾಡು ಅಂತ ಮುನಿಗಳು ಗುಡುಗ್ಬಿಟ್ರು.
ನನ್ನ ತಂದೆ ಬೇರೆ ವಿಧಿ ಇಲ್ಲದೆ ನನ್ನನ್ನ ಮುನಿಗಳ ಸೇವೆಗೆ ತಂದು ನಿಲ್ಸಿದ್ರು. ಮುಂದಿನ ಹುಣ್ಣಿಮೆ ಮುನಿ ಸಂಕಲ್ಪ ಹಿಡಿದು ಕೂತ್ಕೊಂಡ್ರು. ಸ್ನಾನಕ್ಕೆಂದು ಒಂದು ಮಣ್ಣಿನ ರಾಶಿ, ಒಂದು ಗುಡ್ಡದಷ್ಟು ಅವರಿಗಾಗಿ ಏರ್ಪಟ್ಟ ಅಂಗಳದಲ್ಲಿ ಬಂದು ಶೇಖರಣೆ ಆಯ್ತು. ಬೆಳಿಗ್ಗೆ 4 ತಾಸಿಗೆ ಎದ್ದು ಶೌಚ, ಸ್ನಾನ, ಜಪ ಮುಗಿಸಿ ಧ್ಯಾನದಲ್ಲಿ ಕೂತ್ಕೊಂತಿದ್ರು. ಸೂರ್ಯೋದಯಕ್ಕೆ ಸರಿಯಾಗಿ ಅರಮನೆ ತೋಟಕ್ಕೆ ನಾನೇ ಹೋಗಿ ಹೂವನ್ನ ಕುಯ್ದು ಮಾಲೆ ಮಾಡಿ ಮಡಿ ನೀರನ್ನ ತಲೆ ಮೇಲೆ ಹೊತ್ಕೊಂಡು ಬಂದು ಕಳಸ ಇಟ್ಟು ತುಂಬಿ ರಂಗೋಲಿ ಹಾಕಿ ಅದ್ರ ಮೇಲೆ ಮಣೆ ಇಟ್ಟು ಗೋಮಯದಿಂದ ಸಾರಿಸಿ ಶುದ್ಧಿ ಮಾಡಿ ಪೂಜೆಗೆ ಅಣಿ ಮಾಡಿ ಇರ್ತಿದ್ದೆ. ನನಗದು ಕೂಡ ಒಂದು ಆಟ ಅನ್ನಿಸ್ಬಿಟ್ಟಿತ್ತು. ಕಣ್ಣನ್ನ ಬಿಟ್ಟು ನೋಡಿದ್ರು ಮುನಿಗಳು. ಸಂತೋಷ ಆಯ್ತು. ಗೊಂಬೆಗಳ ಜೊತೆ ಆಟ ಆಡ್ಕೋ, ನಾನು ಆಮೇಲೆ ಕರಿತೀನಿ ಎಂದ್ರು. 2-3 ತಾಸು ಅವರ ಶಿವ ಪೂಜೆ ತುಂಬಾ ಸಡಗರದಿಂದ ನಡೀತು. ಶಿಷ್ಯರು ಬಂದು ನೈವೇದ್ಯಕ್ಕೆ ಇಟ್ಟು ಬಾಗಿಲಾಚೆ ಗಂಟೆ, ಜಾಗಟೆ, ಶಂಖ ಹಿಡಿದು ಆರತಿಗಾಗಿ ಕಾಯ್ತಾ ಇದ್ರು. ಅಂತಹ ಆರತಿ ಪೂಜೆಯನ್ನ ನಾನು ನೋಡೇ ಇರ್ಲಿಲ್ಲ. ಎಷ್ಟೊಂದು ಆರತಿಯ ಪ್ರಕಾರ, ಬಗೆಗಳು ಕೃಷ್ಣ. ಪೂಜೆ ಮುಗಿಸಿ ಮೊದಲು ನನಗೆ ಪತ್ರೆ, ಹೂವು, ಹಣ್ಣು ಕೊಟ್ಟು ತೀರ್ಥ ಕೊಟ್ಟು ಹೋಗಿ ತಂದೆ ತಾಯಿಯರಿಗೆ ನಮಸ್ಕಾರ ಮಾಡಿ ಬಾ, ಸಂಜೆ ಮತ್ತೆ ಹೀಗೆ ಅಣಿ ಮಾಡಬೇಕು ಅಂತ ಹೇಳಿದ್ರು. ರಾತ್ರಿ ಅವರ ವಿಶ್ರಾಂತಿಗೆ 4 ಮಡಿ ಕಾಷಾಯ ವಸ್ತ್ರಗಳನ್ನ ಹಾಸ್ಬಿಟ್ಟು ಒಂದು ಮಣೆಯನ್ನ ದಿಂಬಿಗೆ ಇಟ್ರೆ ಖುಷಿ ಪಡ್ತಾ ಇದ್ರು. ಇದೆಲ್ಲ ಎಲ್ಲಿ ಕಲಿತೆ ಪುಟ್ಟಗೌರಿ ಅಂತ ಮಾತಾಡ್ಸ್ತಿದ್ರು. ಇದನ್ನ ಯಾರು ಹೇಳ್ಕೊಟ್ರಮ್ಮ ಅಂತ ಕೇಳ್ತಿದ್ರು. ನನ್ನ ನೋಡಿ ಖುಷಿ ಪಡ್ತಾ ಇದ್ರು. ಆದ್ರೆ ಯಾವತ್ತೂ ನನ್ನ ಮುಟ್ಟಿ ಮುದ್ದಿಸ್ಲಿಲ್ಲ. ನಾನು ಅವ್ರನ್ನ ಅಜ್ಜ ಅಂತ ಕರೆಯಕ್ ಶುರು ಮಾಡಿದ್ದೆ. ನೋಡಲು ಪರಶಿವನಂತೆ, ದೊರೆಯಾದರೂ ಸನ್ಯಾಸಿಯಂತೆ ಇದ್ದಾರೆ ಅಂತ ನನ್ನ ತಾಯಿ ತಂದೆಗೆ ಹೇಳ್ತಾ ಇದ್ದೆ. ನನ್ನ ತಂದೆಯ ದುಗುಡ ನೀಗ್ತು. ಅವನು ಸಂತಸ ಆದ. ಚಾತುರ್ಮಾಸ್ಯ ವ್ರತ ಪೂರ್ತಿ ಆಗ್ತಕ್ಕಂಥ ದಿನ ಬಂತು. ಎಲ್ಲರಿಗೂ ಫಲಮಂತ್ರಾಕ್ಷತೆ ನೀಡಿ ಕಳಿಸಿದ್ರು. ಆದ್ರೆ ನನ್ನನ್ನ ಮಾತ್ರ ಏಕಾಂತದಲ್ಲಿ ಕರೆದು ಕೂರಿಸ್ಕೊಂಡ್ರು. ನಿನಗೇನು ಬೇಕು ಮಗು, ಕೇಳಿಕೋ ಎಂದರು ವಾಸುದೇವ. ಮೊದಲೇ ಹುಡುಗಾಟದ ವಯಸ್ಸು. ಬೊಂಬೆಗಳ ಜೊತೆ ಮಕ್ಕಳಾಟವನ್ನ ಆಡ್ತಾ ಇದ್ದವಳು. ನನಗೆ ಏನು ಕೇಳಬೇಕು ಅನ್ನೋ ಅರಿವಿರ್ಲಿಲ್ಲ. ಹಿಂದು ಮುಂದು ಯೋಚನೆ ಮಾಡ್ದೆ, ನೋಡ್ದೆ, ಮಕ್ಕಳು ಬೇಕು ಅಂತ ಹೇಳ್ಬಿಟ್ಟೆ. ದುರ್ವಿಧಿ ನನ್ನ ಬಾಯಿಂದ ಮಾತನ್ನಾಡಿಸ್ತು. ಕೃಷ್ಣ, ಮಕ್ಕಳನ್ ಕೇಳೋ ವಯಸ್ಸಾದು. ಮದುವೆ ಅಂದ್ರೆ ಏನು ಅಂತ ತಿಳಿದವಳಿಗೆ ಆ ಮಾತು ಯಾಕೆ ಬಂತು ಆ ಬಾಯಲ್ಲಿ ಆ ಕ್ಷಣಕ್ಕೆ? ಅದನ್ನೇ ದುರ್ವಿಧಿ ಅಂತೀನಿ. ಕ್ಷಮಿಸು ಮಾಧವ. ನನ್ನ ಮಾತನ್ನ ಕೇಳಿ ಮುನಿಗಳು ಢಂಗಾದರು. ಕಣ್ಣುಗಳು ತೀಕ್ಷ್ಣವಾಗಿ, ಮುಖ ಗಂಭೀರ ಆಯಿತು. ಆಮೇಲೆ ಮುಖದಲ್ಲಿ ನಗುವನ್ನ ತಂದುಕೊಂಡರು. ಇದೇ ದೇವ ಕಾರ್ಯ ಮಗು. ಯಾರಿಗೂ ಹೇಳಬೇಡ. ನಾನು ಹೇಳುವ ಮಾತನ್ನ ಗುಟ್ಟಾಗಿಟ್ಟುಕೋ ಅಂತ ಹೇಳಿ ನನ್ನ ಸಮೀಪಕ್ಕೆ ಬಂದು ಬಲಕಿವಿಯಲ್ಲಿ ಒಂದು ಮಂತ್ರವನ್ನ ಉಚ್ಚರಿಸಿದ್ರು. ನಾನು ಸರಿಯಾಗಿ ಹೇಳೋ ರೀತಿ ಹೇಳಿದ್ರು. ಈ ಮಂತ್ರಕ್ಕೆ ಬೇರೆ ಬೇರೆ ಬೀಜಾಕ್ಷರ ಮಂತ್ರವನ್ನ ಸೇರಿಸಿದ್ರೆ ನೀನು 5 ದೇವತೆಗಳನ್ನ ಬೇರೆ ಬೇರೆಯಾಗಿ ಕರೆಯಬಹುದು. ಒಂದೇ ಸಲಕ್ಕೆ ಕರೆಯಬಾರದು. ಯಾವ ದೇವತೆಗಳು ಬೇಕಾದರೂ, 333 ಕೋಟಿ ದೇವತೆಗಳಲ್ಲಿ ಯಾವ ದೇವತೆಗಳನ್ನ ಬೇಕಾದರೂ ನೆನಪಿಸಿಕೊಂಡು ಕರೆಯಬಹುದು. ಯಾವ್ದಾದ್ರು ದೇವರ ಹೆಸರು ಕೇಳಿದ್ಯಾ?
ಹೇಳು ನೋಡೋಣ. ನಾನು ಯಮ ಅಂದೆ. ಹೊಟ್ಟೆ ಬಿರೋ ನಕ್ಬಿಟ್ರು ಯಮನ ಅಂತ. ಹುಚ್ಚು ಹುಡುಗಿ, ಮೊದಲು ಯಮ ಅಂತ್ಯ, ಆಮೇಲೆ ನಾನು ನನಗೆ ತಿಳಿದ ಹೆಸರುಗಳನ್ನೆಲ್ಲ ಹೇಳಿದೆ. ಮತ್ತೆ ಮಂತ್ರ ಹೇಳಿಸಿ, ಈಗಲ್ಲ, ಮುಂದೆ ನೀನು ಬೆಳೆದು ದೊಡ್ಡವಳಾಗಿ ಗಂಡನ ಮನೆ ಸೇರಿದ ಮೇಲೆ ಶುದ್ಧ ಸ್ನಾನ ಮಾಡಿ ಗಂಡನ ಅಪ್ಪಣೆಯನ್ನ ಪಡೆದು ಪ್ರಾತಃ ಕಾಲ ಏನನ್ನು ತಿನ್ನದೆ ಉಪವಾಸವಿದ್ದು ದೇವರನ್ನ ಧ್ಯಾನಿಸಿ ಮಂತ್ರ ಹೇಳು, ದೇವತೆಗಳು ಪ್ರತ್ಯಕ್ಷರಾಗ್ತಾರೆ. ಮಗು ಬೇಕೆನ್ನು ಅವರು ಕೊಡ್ತಾರೆ ಅಂತ ಹೇಳಿ ಅರಮನೆಯಿಂದ ಹೊರಟರು. ಕುತೂಹಲವಾಗಿ ಆ ಮಂತ್ರವನ್ನ ಭದ್ರವಾಗಿಟ್ಟುಕೊಂಡೆ. ಕೃಷ್ಣ, ಇನ್ನು ಮುಂದೆ ಹೇಳ್ತಕ್ಕಂಥದ್ದು ಏನ್ ಹೇಳಲಿ ನಾನು? ದೂರ್ವಾಸರು ವರವನ್ನ ಕೊಟ್ಟು ಹೋದ್ರಷ್ಟೇ. ನನಗೆ ಹುಮ್ಮಸ್ಸು. ಆ ವರಗಳು ಸ್ವಾಭಾವಿಕವಾಗಿ ಪಡೆದಂತಲ್ಲ, ಅಥವಾ ಕೊಡೋದು ಅಲ್ಲ ಅನ್ನೋ ವಿಚಾರ ನನಗೆ ಮುಂದೆ ತಿಳಿತು. ದೂರ್ವಾಸರಿಗೆ ಇಂಥ ವಿದ್ಯೆಯಲ್ಲಿ ಸಿದ್ಧಿ ಇತ್ತಂತೆ. ಒಬ್ಬನನ್ನ ಕೊಂದು ಮತ್ತೊಬ್ಬನನ್ನ ಸೃಷ್ಟಿ ಮಾಡುವಂತ ಶಕ್ತಿ ಇತ್ತಂತೆ. ಹಾಗಾಗಿ ಜನ ಅವ್ರನ್ನ ಕಂಡ್ರೆ ಹೆದರ್ತಾ ಇದ್ರು. ನನ್ನ ಸಾಕು ತಂದೆ ಕೂಡ ಹೆದರ್ಕೊಂತ ಇದ್ದ. ಅನಾಹುತ ನಡಿದೇ ಇದ್ರು ಕೂಡ, ವರ ಕೊಟ್ರು ಕೂಡ ನನಗೆ ಶಾಪ ಆಯ್ತು ನನ್ನ ಕೊನೆಯ ತನಕ. ಹಾಗಾದ್ರೆ ಇದ್ರಲ್ಲಿ ನನ್ಗೆ ನಾನ್ ಮಾಡಿದಂತ ಅಪರಾಧ ಎಷ್ಟು? ನನ್ನ ಕ್ಷಮಿಸಕ್ಕೆ ಏನ್ ಮಾನದಂಡ ಇದೆ? ನೀನೇ ಹೇಳ್ಬೇಕು ಕೃಷ್ಣ ಇದಕ್ಕೆ. ದೂರ್ವಾಸರು ಹೋದ ಮೇಲೆ ನನ್ನ ತಂದೆ ತಾಯಿಗಳು ನನ್ನನ್ನು ಎತ್ತಿ ಮುದ್ದಾಡಿದ್ರು, ಕೊಂಡಾಡಿದ್ರು. ಮುನಿಯ ಚಾತುರ್ಮಾಸ್ಯ ನಿರ್ವಿಘ್ನವಾಗಿ ನಡಿಲಿಕ್ಕೆ, ಯಾವ ಅಚಾತುರ್ಯವೂ ಆಗದಿರೋದಕ್ಕೆ ನೀನೇ ಕಾರಣ ಅಂತ ಹರ್ಷಪಟ್ರು. ಏಕಾಂತದಲ್ಲಿ ಏನ್ ಹೇಳಿದ್ರು ಅಂತ ಕೇಳಿದ್ರು. ನನ್ ಮುಖ ಗಂಭೀರ ಆಯ್ತು, ನಗು ಬಂತು. ಹಿರಿಯರಿಂದ ಬಚ್ಚಿಡೋ ಆಸೆ, ತುಂಟತನ, ಹೇಳಿದ್ರೆ ಎಲ್ಲಿ ಬೈತಾರೋ ಅನ್ನೋ ಭಯ, ಅದನ್ನ ಏನಾದ್ರೂ ರಹಸ್ಯದಲ್ಲಿ ಪರೀಕ್ಷಿಸೆ ಮಾಡ್ಬಿಡುವ ಅನ್ನೋ ಕುತೂಹಲ. ನಾನು ಹೇಳಲಿಲ್ಲ, ಸುಳ್ಳು ಹೇಳ್ದೆ. ಚೆನ್ನಾಗಿ ಬಾಳಮ್ಮ, ಗಂಡ ಸರಿಯಾದವನ್ ಸಿಗ್ಲಿ, ಸುಪುತ್ರವತಿ ಭವ ಅಂತ ಆಶೀರ್ವಾದ ಮಾಡಿದ್ರು ಅಂದೆ. ಅವರು ಬಹಳ ಬಲವಂತ ಮಾಡಿ ಕೇಳಲಿಲ್ಲ. ನಾನು ಯಾವತ್ತೂ ಬಾಯಿ ಬಿಡ್ಲೇ ಇಲ್ಲ. ಈಗ ನನ್ಗೆ ಅನಿಸ್ತಾ ಇದೆ, ನಾನು ಏನಾದ್ರೂ ನಾನು ಕೇಳಿದಂತಹ ವರಗಳ ಬಗ್ಗೆ ನನ್ನ ತಂದೆ ತಾಯಿಯರಿಗೆ ತಿಳಿಸಿದ್ರೆ ಅವರು ಅದನ್ನ ಪರಿಹಾರ ಮಾಡ್ತಾ ಇದ್ರೇನು. ನೀನೇ ಹೇಳು ಕೃಷ್ಣ. ಒಂದು ಮಂತ್ರ ಹೇಳಿ ಒಂದು ದೇವತೆಯನ್ನ ಕರೆದ್ರೆ ಅದು ಬಂದು ಗೊಂಬೆಯಂತಹ ಒಂದು ಮಗುವನ್ನ, ಜೀವಂತ ಮಗುವನ್ನ ಆಟವಾಡಲು ಕೊಟ್ಟು ಹೋಗ್ಬಿಡುತ್ತೆ. ಮಣ್ಣಿನ ಗೊಂಬೆನೇ ಇಷ್ಟು ಚೆನ್ನಾಗಿದ್ಯಲ್ಲ, ಇನ್ನು ಆ ಗೊಂಬೆಗೆ ಜೀವ ಇರೋ ಗೊಂಬೆ ಕೊಟ್ಬಿಟ್ರೆ ಇನ್ನೆಷ್ಟು ಚೆನ್ನಾಗಿರುತ್ತೆ ಅನ್ನೋ ಆಸೆ ಆಯ್ತು ನನಗೆ. ಗರ್ಭ ಧರಿಸ್ಬೇಕು ಅನ್ನೋ ಸಾಮಾನ್ಯ ಜ್ಞಾನ ಕೂಡ ನನ್ಗಿರ್ಲಿಲ್ಲ. ಹುಡುಗ ಚಾಪಲ್ಯದಲ್ಲಿ ಮಾಡಿದ್ದಕ್ಕೆ ಲೋಕ ಈಗ ನನ್ನನ್ನ ಕಠೋರವಾದ ಮಾತಿನಿಂದ ಜರಿತಾ ಇದೆ. ಹೆತ್ತ ಮಗನನ್ನ ಪೋಷಿಸಲಾರದೆ ಗಂಗೆಗೆ ಬಿಟ್ಟಂತಹ ಹೆಣ್ಣು ಕಳಂಕಿ, ಪಾಪಿ ತಾಯಿ ಅಂತ ಕರೀತಾ ಇದೆ. ಒಂದು ಪ್ರಾತಃ ಕಾಲ ಮೊದಲ ರಾತ್ರಿ ಉಪವಾಸವಿದ್ದೆ. ನದಿ ತೀರಕ್ಕೆ ಹೋದೆ, ಜೊತೆಯಲ್ಲಿ ಯಾರನ್ನೂ ಕೂಡ ಕರ್ಕೊಂಡು ಹೋಗ್ಲಿಲ್ಲ. ನಿಜವಾಗ್ಲೂ ಮಂತ್ರ ಫಲಿಸುತ್ತಾ ಇಲ್ವಾ ಪರೀಕ್ಷೆ ಮಾಡೋ ಕುತೂಹಲದಿಂದ ಎದೆಯನ್ನ ಬಡ್ಕೊಳ್ತಾ ಆಗ ತಾನೇ ಉದಿಸ್ತಾ ಇರ್ತಕ್ಕಂಥ ಸೂರ್ಯನನ್ನ ನೋಡ್ತಾ ನಿಂತೆ. ಗಂಗೆ ಏನನ್ನೂ ಮಾತನಾಡದೆ ಪ್ರಶಾಂತಿಯಿಂದ ಹರಿತಾ ಇದ್ಲು.
ನಾನು ಗಂಗೆಯ ತೀರಕ್ಕೆ ಬಂದಂತಹ ವಿಚಾರ ಅರಮನೆಯಲ್ಲಿ ಯಾರಿಗೂ ಗೊತ್ತಿರ್ಲಿಲ್ಲ. ಯಾಕಂದ್ರೆ ನದಿ ಅರಮನೆಗೆ ಬಹಳ ಸಮೀಪ ಇತ್ತು. ನನ್ನ ಮೈ ಬೆವರ್ತಾ ಇತ್ತು, ಯಾರಿಗೂ ಹೇಳ್ದೆ ಬಂದಿದ್ದೀನಿ, ಯಾರಾದ್ರೂ ನೋಡ್ಬಿಟ್ರೆ ಅಂತ. ದೂರ್ವಾಸರು ಉಪದೇಶಿಸಿದ ಮಂತ್ರಕ್ಕೆ ಒಂದೇ ಒಂದು ಬೀಜಾಕ್ಷರಿಯನ್ನ ಸೇರಿಸ್ಬಿಟ್ಟೆ. ಎದುರುಗಡೆ ನನ್ಗೆ ಯಾವ ದೇವರನ್ನ ನೆನ್ಪು ಮಾಡ್ಕೋಬೇಕು ಅಂತ ಗೊತ್ತಾಗ್ಲಿಲ್ಲ. ಆಗ ತಾನೇ ಉದಯಿಸ್ತಕ್ಕಂತ ಸೂರ್ಯ ಇದ್ದ, ಅವನಿಗೆ ಆ ಮಂತ್ರವನ್ನು ಉಪದೇಶಿಸಿದೆ. ಹೇ ಸೂರ್ಯ, ಇಳಿದು ಬಾ, ನನಗೆ ಮಗುವನ್ನ ಕೊಡು ಅಂತ ಪ್ರಾರ್ಥನೆಯನ್ನ ಮಾಡಿದೆ. ಅದು ಜಗನ್ನಾಶಕ ಮುಹೂರ್ತ ಇರಬೇಕು. ವಂಶಕ್ಷಯಕಾರಕವಾದ ಒಂದು ಮಹಾಯುದ್ಧದ ನಾಂದಿಗೆ ನಾನೇ ಇಟ್ಟಂತಹ ದುಷ್ಟ ಮುಹೂರ್ತ ಇರಬೇಕು ಅನ್ನೋದು ನನಗೆ ಗೊತ್ತಿರ್ಲಿಲ್ಲ. ನನ್ ಕಣ್ಣು ಯಾಕೋ ಮಂಜಾಯ್ತು. ನನ್ ಕಣ್ಣು ಮುಚ್ಚಿದ್ರು ಕೂಡ ಯಾವುದೋ ಬೆಳಕು ನನ್ನನ್ನು ಆವರಿಸ್ಬಿಟ್ಟಿತ್ತು. ನನ್ ಯಾವುದೋ ಬೆಂಕಿ ಸುಡ್ತಾ ಇದೆ ಅನ್ನೋ ಭಾಸ ಆಗ್ತಾ ಇತ್ತು. ಕಣ್ ಬಿಡಕ್ ಆಗ್ತಾ ಇಲ್ಲ, ಮೈಯೆಲ್ಲ ಸುಡ್ತಾ ಇದೆ. ಯಾರೋ ಎದುರಿಗೆ ಬಂದಿದ್ದಾರೆ ಅನ್ನೋದು ನಿಜ, ಆದ್ರೆ ಯಾರು ಬಂದಿದ್ದಾರೆ ಅನ್ನೋದು ನನ್ಗೆ ಅರ್ಥ ಆಗ್ತಾ ಇಲ್ಲ. ಮನಸ್ಸು ಏನೋ ಒಂದ್ ರೀತಿ ಕಳವಳ ಆಗ್ತಾ ಇದೆ. ಮೊಟ್ಟ ಮೊದಲ ಬಾರಿಗೆ ಹೇಳಕ್ಕಾಗದೇ ಇರೋ ಅನುಭವ ಆಗ್ತಾ ಇದೆ. ಆಗ ಸ್ವಲ್ಪ ಕಣ್ಣನ್ನ ಬಿಟ್ಟು ನೋಡ್ದಾಗ ಅರಿವಾಯ್ತು, ಸೂರ್ಯನೇ ಎದುರಿಗೆ ನಿಂತಿದ್ದ. ಹುಚ್ಚು ಹುಡುಗಿ, ಏನಿದು ಹುಡುಗಾಟ? ಲೋಕ ಸಾಕ್ಷಿಯು, ಕರ್ಮ ಯೋಗಿಯು, ನಿಯತ ಗತಿಯಲ್ಲಿರ್ತಕ್ಕಂತ ಪ್ರತ್ಯಕ್ಷ ದೈವನಾದ ನನ್ನನ್ನ ಬಲಾತ್ಕಾರವಾಗಿ ಯಾಕೆ ಕರ್ದೆ? ನೀನು ಉಚ್ಚರಿಸಿದ್ದು ಆಭಿಚಾರಿಕ ನಿಯಂತ್ರಕ ಮಂತ್ರ, ಗಾಯತ್ರಿ ಮಂತ್ರದ ತರ ನಿರಪಾಯ ಮಂತ್ರ ಅಲ್ಲ. ನಿನಗೆ ಮಗು ಬೇಕಲ್ವಾ, ಹತ್ತಿರ ಬಾ. ಹಾಗೆ ಹೇಳಿದವನೇ ನನ್ನ ಗರ್ಭದಲ್ಲಿ ವೀರ್ಯವನ್ನ ಇಟ್ಟು ಹೋಗುತ್ತೇನೆ, ಹೋಗೋ ಮುನ್ನ ಆಲಂಗಿಸಿ ಹೋಗುತ್ತೇನೆ ಅಂತ ಯತ್ನಿಸಿದ. ಭಯ ಆಯ್ತು, ಜ್ಞಾನೋದಯ ಆಯ್ತು, ಅತ್ತೆ ಸಂಕಟ ಹೇಳಿಕೊಂಡೆ. ಅವನು ವೀರ್ಯವನ್ನ ಬಿಡ್ತೀನಿ ಎಂದಾಗ ನನ್ಗೆ ಅದರ ಅರಿವು ಕೂಡ ಇರ್ಲಿಲ್ಲ. ನನ್ನ ಕಲ್ಪನೆಯಲ್ಲಿ ನಾನಿದ್ದೆ. ಎಲ್ಲ ಒಂದೇ ಸಲ ನನ್ನ ಪ್ರಜ್ಞೆಗೆ, ನನ್ನ ಅರಿವಿಗೆ ಬಂತು. ನಾನು ಪ್ರೌಢೆಯೇ ಆಗಿ ಹೋದೆ. ಮೊದಲ ಸಲ ಋತುಮತಿಯಾದೆ. ಲೋಕ ಸಾಕ್ಷಿ, ನನ್ನನ್ನ ಬಿಟ್ಟು ಬಿಡು, ನಾನು ಇನ್ನೂ ಕನ್ಯೆ, ನನಗೆ ಈ ಮಗು ಬೇಡ. ನಾನು ಮಂತ್ರ ಪರೀಕ್ಷಿಸಲು ಚಾಪಲ್ಯದಿಂದ ನಿನ್ನನ್ನ ಕರೆದು ಬಿಟ್ಟೆ. ತಪ್ಪಾಯಿತು, ಮನ್ನಿಸು ಸೂರ್ಯದೇವ, ಹಾನಿ ಮಾಡದೆ ಹೋಗಿಬಿಡು. ನನಗೆ ಗರ್ಭ ಧರಿಸುವುದು ಬೇಡ, ನಿನ್ನ ವೀರ್ಯ ಬೇಡ. ನಿನ್ನ ದಮ್ಮಯ್ಯ, ನನ್ನನ್ನ ಬಿಟ್ಟು ಬಿಡು ಎಂದು ಗೋಗರದೆ. ಬಲತ್ಕಾರಿಸಬೇಡ ಎಂದು ಕೇಳಿಕೊಂಡೆ. ಅಳುತ್ತಾ ಹಿಂದೆ ಸರಿದೆ. ಸೂರ್ಯ ಬಿಡಲಿಲ್ಲ. ನನಗೆ ವೇಳೆ ಇಲ್ಲ, ಬಂದ ಕಾರ್ಯ ಸಫಲಗೊಳಿಸದೆ ಹೋಗುವ ಅಭ್ಯಾಸ ನನಗಿಲ್ಲ. ನನ್ನಂದು ಯಾರೆಂದು ತಿಳಿದೆ? ಮಗು ಬೇಕು, ಗರ್ಭ ಬೇಡ. ಏನಿದು ಹುಚ್ಚು ಆಸೆ? ಮಂತ್ರ ಏಕೆ ಹೇಳಿದೆ? ನನ್ನನ್ನು ಏಕೆ ಕರೆದೆ? ನಾನಾಗಿ ಬಂದನೆ? ನಾನಾಗಿ ನಿನ್ನನ್ನ ಬಲಾತ್ಕಾರ ಮಾಡಕ್ಕೆ ಬಂದಿದ್ದೇನಾ? ಏನೆಂದೆ? ಹಾನಿಯೇ. ನನ್ನನ್ನು ಕರೆದವಳು ನೀನೇ ಆಗಿರುತ್ತಾ ತಪ್ಪು ನನ್ನ ಮೇಲೆ ಹೊರಿಸ್ತಾ ಇದ್ಯಾ? ನನ್ನ ದರ್ಶನ ವ್ಯರ್ಥ ಆಗಬಾರ್ದು. ನೀನು ಕನ್ಯಾದರೂ ಆಗು, ಈ ಕ್ಷಣಕ್ಕೆ ಪ್ರೌಢೆಯಾದರೂ ಆಗು. ಮೊದಲೇ ಯೋಚಿಸಬೇಕಾಗಿತ್ತು. ನಿನ್ನ ಕರ್ತವ್ಯ ಆಗಿತ್ತು. ಮಂತ್ರದ ಬಿಗಿಯಲ್ಲಿದ್ದೇನೆ ನಾನು ಬಂದ ಕಾರ್ಯವನ್ನ ಮಾಡದೆ ಈ ಮಂತ್ರಶಕ್ತಿ ನನ್ನನ್ನ ಬಿಡೋದಿಲ್ಲ. ನಿನ್ನ ಗರ್ಭ ತುಂಬಿದ ಹೊರತು ನಾನಿಲ್ಲಿಂದ ಹೋಗೋದಿಲ್ಲ, ಬಾಯಿತ್ತ ಎನ್ನುತ್ತಾ ತನ್ನ ಉರಿಯುವ ಕಿರಣಗಳಿಂದ ಆತನ ಬಾಹುಗಳಲ್ಲಿ ನನ್ನ ಬಿಗಿದಪ್ಪಿದ. ಬಲಾತ್ಕಾರವಾಗಿ ವೀರ್ಯವನ್ನ ಬಿಟ್ಟೇ ಬಿಟ್ಟ.
ಮೈಯೆಲ್ಲ ಉರಿ, ಬೆವರು. ಸೂರ್ಯ ಸಂಗ ನನಗೆ ಸುಖ ತರಲಿಲ್ಲ, ನನಗೆ ಪ್ರಜ್ಞೆ ತಪ್ಪಿತು. ಮೈ ಮೇಲಿನ ವಸ್ತ್ರ ಜಾರುವಂತೆ ಕೆಳಗೆ ಬಿದ್ದೆ. ನದೀ ತೀರದಲ್ಲಿ ಬೆವರಿ ಜ್ಞಾನ ತಪ್ಪಿ ಬಿದ್ದೆಯುದೆ. ನದಿಯಲ್ಲಿ ಬಿದ್ದ ನನ್ನನ್ನ ನೋಡಿದ ಬೆಸ್ತರ ಹೆಂಗಸರು, ಯಾರಮ್ಮ, ಅರಮನೆಯ ಹುಡುಗಿಯಂತೆ ಕಾಣ್ತಾ ಇದ್ದೀಯಾ, ಏನಾಯ್ತು, ಯಾಕೆ ಬೆದರ್ತಾ ಇದ್ಯಾ, ಬೆವರ್ತಾ ಇದ್ಯಾ, ಇಷ್ಟೊಂದು ಮೈ ಬಿಸಿ ಅಂತ ನನ್ನ ಮೈಯನ್ನ ಮುಚ್ಚಿದ್ರು. ಪ್ರಜ್ಞೆ ಬಂದಾಗ ಮೊಟ್ಟ ಮೊದಲ ಬಾರಿ ನನ್ನಲ್ಲಿ ಲಜ್ಜೆ, ನಾಚಿಕೆ ಬಂದಿತ್ತು. ಭಯ, ಕೋಪ, ಹೋದ ಮಾನ, ದುಃಖ ಎಲ್ಲವೂ ಅನುಭವಿಸ್ತಾ ಇದ್ದೆ. ಬೆಸ್ತ ಸ್ತ್ರೀಯರಿಗೆ ನಿಜವನ್ನ ಹೇಳಲಾಗದೆ ಏನೋ ಕಾರಣ ಹೇಳಿದೆ. ದಿನ ಸೂರ್ಯೋದಯಕ್ಕೆ ಬಂದು ಗಂಗಾ ತಟದಲ್ಲಿ ಪೂಜೆ ಮಾಡೋದು ಅಭ್ಯಾಸ, ಇಂದು ತಲೆ ಸುತ್ತಿ ಬಿದ್ದೆ ಅಂತ ಸುಳ್ಳು ಹೇಳ್ದೆ. ಅವರು ಅರಮನೆಯ ತನಕ ಬಿಟ್ಟು ಬರ್ತೇವೆ ಅಂತ ಹೇಳಿದ್ರು, ಬೇಡ ಬೇಡ ಅಂತ ಭಯದಿಂದ ಅವರಿಂದ ತಪ್ಪಿಸ್ಕೊಂಡು ಬಂದೆ. ಅವರು ಹುಡುಗಿ ಎದ್ರಿದ್ದಾಳೆ, ರಾವು ಬಡ್ದಿರ್ಬೇಕು, ಕತ್ತಲೆಯಲ್ಲಿ ಬಂದಿರ್ಬೇಕು, ಇದೆಲ್ಲ ಉತ್ತಮರು ಓಡಾಡ್ತಕ್ಕಂಥ ಸ್ಥಳ, ಸಮಯ ಅಲ್ಲ ಇದು ಅಂತ ತಾವೇ ಮಾತಾಡ್ಕೊಳ್ತಾ ಇದ್ರು. ನನಗ್ ಕೋಪ ನೆತ್ತಿಗೆ ಏರಿತ್ತು. ಯಾವ ರಾಹುವು ಇಲ್ಲ, ಕೇತುವು ಇಲ್ಲ, ಸುಮ್ಮನೆ ಹೋಗುತ್ತಿರೋ ಇಲ್ಲೋ ಅಂತ ಗದ್ರಿದೆ. ಕನ್ಯಾತನದ ನಿಷ್ಕಾಪಟ್ಯ ಅವತ್ತು ನನ್ನನ್ನ ಕಾಡ್ತಾ ಇತ್ತು. ಪಾಪ ಪುಣ್ಯ ಎಲ್ಲ ನನ್ನನ್ನ ತೊರೆದು ಹೋಗಿತ್ತು. ಬಾಲಕಿಯಾದ ನಾನು ಪ್ರೌಢೆಯಾಗಿ ಕನ್ಯೆ ಆಗೋದೆ. ಮುಂದೆ ಗರ್ಭಿಣಿ ಆಗೋದ್ರೆ? ಆಮೇಲೆ ಯೋಚನೆ ಮಾಡ್ದೆ, ಬೆಸ್ತ ಸ್ತ್ರೀಯರು ಹೇಳಿದ ಮಾತು ಸರಿ ಅಂತ ಅನಿಸ್ತು. ಬಂದವನು ಸೂರ್ಯ ಅಲ್ಲ, ರಾಹು. ನಾನು ಚಂದ್ರ ವಂಶದವಳಲ್ಲವೇ? ನಾನು ಚಂದ್ರನಲ್ಲಿ ಸೂರ್ಯ ಪ್ರವೇಶವಾಗುತ್ತಲ್ಲ, ಗ್ರಹಣ, ಹಾಗೆ ನನಗೆ ಗ್ರಹಣ ಹೋಗ್ತು ಅವತ್ತು. ಗರ್ಭಸ್ಥ ಭ್ರೂಣದ ಮೇಲೆ ಆಗಲೇ ಕೋಪ ಬಂತು. ಎಷ್ಟೋ ವರ್ಷ ಕಳೆದು ನನ್ನ ಗುಟ್ಟು ಬಯಲಾಗಿ ಮಹಾಭಾರತ ಯುದ್ಧದ 10ನೆಯ ದಿನವೋ ಏನೋ ಭೀಷ್ಮ ಉರುಳಿ ಬಿದ್ದಾಗ, ಈ ಗರ್ಭದ ಫಲವಾದ ಕರ್ಣ ಅವನನ್ನು ಕಾಣ ಹೋದಾಗ, ಭೀಷ್ಮನನ್ನ ಹಿಂದೆ ಬೈದುದಕ್ಕೆ ಕ್ಷಮೆ ಕೋರಿದಾಗ, ವಿದುರ, ಸಂಜಯ ಇಬ್ರು ನನಗೆ ಹೇಳಿದ್ರು, ನೀನು ಧರ್ಮ ಅತಿಕ್ರಮಣದಿಂದ ಹುಟ್ಟಿದವನು, ಅದಕ್ಕೆ ನಿನ್ನ ಬುದ್ಧಿ ಹಾಗಾಯ್ತು, ಅಧರ್ಮದ ರುಚಿಯಲ್ಲೇ ಅದು ಸಾಯ್ತಾ ಇದೆ ಅಂತ ಹೇಳಿದ್ರು. ಹಾಗಾದ್ರೆ ನಾನು ಗರ್ಭದಲ್ಲಿ ಧರಿಸಿದಂತಹ ಆ ಮಗು ಅಧರ್ಮದಿಂದ ಹುಟ್ಟಿದ್ದು, ಅತಿಕ್ರಮಣದಿಂದ ಹುಟ್ಟಿದ್ದು. ಬೇರೆ ಯಾರೋ ಆ ಮಾತನ್ನ ಹೇಳಿದ್ರೆ ಸಹಿಸ್ತಾ ಇದ್ದೆ, ಭೀಷ್ಮ ಕೂಡ ಆ ಮಾತನ್ನ ಹೇಳ್ದ. ವ್ಯಭಿಚಾರ ಅಂತ ಅರ್ಥ ಆಯ್ತಲ್ಲ ಹಾಗಾದ್ರೆ. ಎಂತಹ ಆರೋಪ ವಾಸುದೇವ, ನಾನು ವ್ಯಭಿಚಾರಿಣಿಯೇ? ಸೂರ್ಯನನ್ನ ಕರೆದದ್ದು ನಿಜ, ಆದರೆ ಗರ್ಭ ಬೇಡ ಅಂತ ಅಂಗಲಾಚಲಿಲ್ವಾ? ಬಲತ್ಕಾರಿಸಿದವನು ಅವನಲ್ವಾ? ಹಾಗಾದ್ರೆ ಸೂರ್ಯನನ್ನ ಯಾಕೆ ವ್ಯಭಿಚಾರಿ ಅಂತ ಕರೆಯಲ್ಲ? ಅವನು ದೇವತೆ, ಅವನ್ ಏನ್ ಮಾಡಿದ್ರು ಮುಚ್ಚ ಹೋಗುತ್ತೆ ಅಂತನಾ? ಅರಿಯದ ಮುಗ್ಧ ಹುಡುಗಿ ಮಾಡಿದ್ದು ಅಪರಾಧ ಆಗಿ ಹೋಯ್ತಾ? ಈ ರೀತಿ ಯೋಚನೆ ಮಾಡ್ತಾ ಇರ್ತೀನಿ ಕೇಶವ, ಒಬ್ಳೆ. ಹೌದು, ಇದು ತಪ್ಪು, ನನಗೊತ್ತು, ಕ್ಷಮೆ ಇರ್ಲಿ. ಆದರೆ ರೋಷ ಉಕ್ಕಿದಾಗ ನನ್ನಲ್ಲೂ ಕೆಲವು ಕಟು ಸತ್ಯ ಹೊರಗಡೆ ಬಂದ್ಬಿಡುತ್ತೆ. ಬೇರೆಯವರಲ್ಲೂ ಕೂಡ ತಪ್ಪಿದೆ ಅಂತ ಎದ್ದು ಕಾಣಿಸುತ್ತೆ.
ನಾನು ವ್ಯಭಿಚಾರಿಣಿಯಾಗಿದ್ರೆ ನನ್ನ ಗಂಡನನ್ನ ಈ ಧೃತರಾಷ್ಟ್ರದನ್ನ ಹಡೆದವ್ರು ಏನಾಗ್ತಾರೆ? ವ್ಯಾಸರ ಲೋಕಾತಿಶಯ ವ್ಯಕ್ತಿತ್ವದಲ್ಲಿ ಆ ಮುಗ್ಧ ಸ್ತ್ರೀಯರ ಅಪರಾಧ ಮುಚ್ಚಿ ಹೋಗುತ್ತಾ? ಭೀಷ್ಮ ಯಾಕಿದನ್ ಒಂದಿನೂ ಮಾತಾಡ್ಲಿಲ್ಲ? ಈ ಸೂರ್ಯನ ಬಲತ್ಕಾರಕ್ಕೆ ಬಲಿಯಾದ ನನ್ನಲ್ಲಿ ಹುಟ್ಟಿದ ಈ ಹಾವು, ಈ ರಾಹು, ಕರ್ಣ, ಈಗ ಹೇಳು ವ್ಯಭಿಚಾರ ಸೂರ್ಯನದೇ ಅಥವಾ ನಂದ? ದೇವತೆಗಳಿಗೊಂದು ಧರ್ಮ, ನನಗೊಂದು ಧರ್ಮನ? ಈ ಲೋಕ ಯಾವತ್ತು ಪ್ರಾಮಾಣಿಕ ಅಲ್ಲ, ಧರ್ಮಬದ್ಧ ಅಲ್ಲ, ಕಾರುಣ್ಯ ಉಳ್ಳದಲ್ಲ, ಮಾನವೀಯತೆ ಎನ್ನೋದೂ ಅಲ್ಲ. ಎಲ್ಲೋ ಅಲ್ಲೊಬ್ಬ ಇಲ್ಲೊಬ್ಬ ಇರ್ಬೋದೇನೋ ಅಷ್ಟೇ. ನಿಂತರ ದೈವಿ ಪುರುಷರು ಎಲ್ಲಾ ಕಡೆ ಇರ್ಬೇಕಲ್ಲ. ಇದು ನನ್ಗನ್ನಿಸ್ತಾ ಇರೋ ಮಾತು. ಧೃತರಾಷ್ಟ್ರ ರೋಷದಿಂದ ಹೇಳ್ತೇನೆ, ಎಷ್ಟೊಂದು ನಾಗಸ್ತ್ರೀಯರ ಮಾನಹರಣ ಮಾಡದ, ಎಷ್ಟು ಜನ ಸ್ತ್ರೀಯರು ಕಾಮಕ್ಕೆ ಬಲಿಯಾಗಿದ್ದಾರೆ. ನಿನ್ನ ತಾಯಿ ದೇವಕಿ ಯಾರು? ಅವಳ ಅಜ್ಜ ಅಹುಕ ಯಾರು? ನೀನ್ ಯಾರು? ಇದನ್ನೆಲ್ಲ ಹುಡುಕ್ತಾ ಹೋದ್ರೆ ಒಂದಲ್ಲ ಒಂದು ರೀತಿಯಲ್ಲಿ ಎಲ್ಲರೂ ಕೂಡ ಮೋಸಗಾರರೇ, ತಪ್ಪು ಮಾಡಿದವರೇ. ನಾನು ಕರ್ಣನನ್ನ ಗರ್ಭದಲ್ಲಿ ಧರಿಸಬೇಕಾಗಿ ಬಂದದ್ದು ಒಂದು ನಿಸ್ಸಾಯಕ ಸ್ಥಿತಿಯಲ್ಲಿ. ಮುಂದೆ ಕುರುಕುಲದ ವಾರಸುದಾರಿಕೆ ಸಂಬಂಧ ಬಂದಾಗ ಇದೆಲ್ಲ ಬರುತ್ತೆ ಅಂತ ನನಗೇನ್ ಗೊತ್ತಿತ್ತು? ನನ್ನ ಗಂಡ ಕುರು ಶೂರ ರಾಜಪುತ್ರ ಪಾಂಡು ಆಗ್ತಾನೆ ಅಂತ ನನ್ ಕನ್ಸ್ಕೊಂಡಿದ್ನ? ಈ ಕರ್ಣ ದುರ್ಯೋಧನರ ಪಕ್ಷ ಹೋಗ್ತಾನೆ ಅಂತ ನನ್ಗೇನಾದ್ರೂ ಗೊತ್ತಿತ್ತ? ಹೋಗ್ಲಿ, ಇವನು ಹುಟ್ಟಿದ ನನ್ನ ಹೊಟ್ಟೆಯಿಂದ. ಅವತ್ತು ಇವನು ನನ್ನ ಮಗ ಅಂತ ಕರ್ಣ ಅಂತ ಒಪ್ಸಿದ್ರೆ ಲೋಕಕ್ಕೆ ಇವನು ಭವಿಷ್ಯ ಸರಿ ಹೋಗ್ತಾ ಇತ್ತ? ಲೋಕ ಅವನನ್ನ ಒಪ್ಕೊಂತ ಇತ್ತ? ಆಗ ಕುರುಕುಲಕ್ಕೆ ಅವನು ಅಧಿಪತಿ ಹೇಗ್ ಹಾಕ್ತಾ ಇದ್ದ? ನಾನೊಂದು ಬಗೆದರೆ ದೈವವೊಂದು ಬಗೆದೀತು, ಅದು ದುರ್ವಿಧಿ. ಇಷ್ಟಕ್ಕೆ ಮುಗಿಲಿಲ್ಲ ನನ್ನ ಗರ್ಭದ ಕತೆ ಕೃಷ್ಣ, ಮತ್ತಷ್ಟು ಇದೆ. ಅದೆಲ್ಲವನ್ನು ನಿನ್ನತ್ರ ಅಲ್ದೆ ನಾನು ಬೇರೆ ಯಾರತ್ರ ಕೂಡ ಹೇಳ್ಕೊಳಕ್ಕಾಗಲ್ಲ. ಹೇಳ್ತೇನೆ ಕೃಷ್ಣ, ಒಂದೊಂದಾಗಿ ಹೇಳ್ತೇನೆ, ಆದ್ರೆ ಅನ್ಯತಾ ಭಾವಿಸ್ಬೇಡ. ಎಲ್ಲರನ್ನೂ ದೂಷಣೆ ಮಾಡ್ತಿದ್ದೀನಿ ಅಂತ ಅನ್ಕೋಬೇಡ. ಒಂದು ನೊಂದ ಹೆಣ್ಣಿನ ಒಡಲಿನ ಕತೆ ಆವೇಶದ ಮಾತುಗಳನ್ನ ಆಡಿಸ್ಬಿಡುತ್ತೆ. ಹಾಗಾಗಿ ಸದಾಕಾಲ ನಿನ್ನ ಪರಮಾತ್ಮ ಅಂತ ಕರೆಯೋದು. ಎಲ್ಲರನ್ನ ಬಿಟ್ಟು ನಿನ್ನತ್ರ ಯಾಕೆ ಹೇಳ್ಕೊಂತ ಇದ್ದೀನಿ? ಕೇಳಿದ್ರು ಕೇಳಿಸ್ಕೊಳ್ದೆ ಇದ್ರು, ಕಣ್ಣು ಮುಂದೆ ಇದ್ರು ಕಣ್ಣು ಮುಂದೆ ಇಲ್ದೇ ಇದ್ರು ಕೂಡ ಸದಾಕಾಲ ರಕ್ಷಿಸ್ತಾ ಒಂದು ಹೆಣ್ಣಿನ ಮಾನ ಪ್ರಾಣವನ್ನ ರಕ್ಷಣೆಗೆ ನಿಂತವನು ಅಂದ್ರೆ ನೀನೇ ನಿಜವಾದ ದೈವ. ಹಾಗಾಗಿ ನನ್ನ ದುಃಖ ಕೃಷ್ಣನಲ್ಲೇ ಹೊರತು ಇನ್ಯಾರಲ್ಲೂ ಅಲ್ಲ. ಹಾಗಾಗಿ ಸದಾಕಾಲ ಹೇಳ್ತಾ ಇರೋದು ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.